ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇಂದು ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಭಕ್ತನಾದ ನಾಮಧಾರಕನು ಪುನಃ ಸಿದ್ಧಮುನಿಯನ್ನು ಕುರಿತು, ಸ್ವಾಮಿ, ಶ್ರೀ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಕೃಪೆಯಿಂದ ನನಗೆ ವಿಸ್ತರಿಸಿ ಹೇಳುವವರಾಗಿ, ಮೊದಲು ಅಲ್ಲಿ ವರವು ಯಾರಿಗೆ ದೊರಕಿತು? ಶ್ರೀಪಾದನು ಎಲ್ಲ ತೀರ್ಥಗಳನ್ನು ಬಿಟ್ಟು ಯಾವ ಕಾರಣದಿಂದ ಅಲ್ಲಿಗೆ ಹೋದನು? ಮೊದಲು ಅಲ್ಲಿ ಆರಾಧನೆ ಮಾಡಿದವರಾರು? ಈ ವಿಷಯದ ಬಗೆಗೆ ಪುರಾಣ ಕಥೆಯನ್ನು ನನಗೆ ಹೇಳಬೇಕು. ಕೃಪಾಮೂರ್ತಿಯೇ, ಸಿದ್ಧರಾಮನೇ, ಜ್ಞಾನ ಜ್ಯೋತಿ ಸ್ವರೂಪನೇ, ಯಾರ ಮೇಲೆ ಸದ್ಗುರುವಿನ ಪ್ರೀತಿಯುಂಟೋ ಅವನಿಗೆ ತೀರ್ಥ ಮಹಿಮೆಯನ್ನು ಕೇಳಲು ಮನಸ್ಸು ಬಯಸುವುದು ಎಂದನು. ಆಗ ಸಿದ್ಧಮುನಿಯು, ನಾಮಧಾರಕನೇ, ನೀನು ಗೋಕರ್ಣ ಮಹಿಮೆಯನ್ನು ಕೇಳಲು ಆತುರನಾಗಿರುವೆ. ಆ ಬಗೆಗೆ ವಿಸ್ತಾರವಾಗಿ ಹೇಳುವೆನು ಕೇಳು. ಪೂರ್ವಯುಗದಲ್ಲಿ ಇಕ್ಷ್ವಾಕು ವಂಶದೊಳಗೆ ಮಿತ್ರಸಹನೆಂಬ ರಾಜನಿದ್ದನು. ಅವನು ಕ್ಷತ್ರಿಯ ವಂಶಜನು, ಪ್ರತಾಪವಂತನು, ಎಲ್ಲ ಧರ್ಮಗಳಲ್ಲಿ ಆಸಕ್ತಿಯುಳ್ಳವನು ಆಗಿದ್ದನು. ಆತನು ಎಲ್ಲ ಶಾಸ್ತ್ರಗಳಲ್ಲಿ ಬಲ್ಲವನು, ವಿವೇಕಿಯು, ಶ್ರುತಿನಿಪುಣನು, ಬಲಾಢ್ಯನು, ಶೂರನು, ಮಹಾಜ್ಞಾನಿಯು, ನಿತ್ಯ ಉದ್ಯೋಗಿಯು, ದಯಾನಿಧಿಯೂ ಆಗಿದ್ದನು. ಇಂತಿರುವ ಆ ರಾಜನು ಒಂದು ದಿವಸ ವಿನೋದದಿಂದ ಬೇಟೆಯಾಡಲು ಹೊರಟನು. ಸಿಂಹ, ಶಾರ್ದೂಲ ಮೊದಲಾದ ವನ್ಯ ಶ್ವಾಪದಗಳಿಂದ ಅರಣ್ಯವನ್ನು ಹೊಕ್ಕನು. ನಿರ್ಜನವಾದ ಅರಣ್ಯದಲ್ಲಿ ಅರಸನು ಬೇಟೆಯಾಡುತ್ತಿರಲು ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಭಯಾನಕವಾದ ಅದ್ಭುತ ದೈತ್ಯನೊಬ್ಬನು ಅವನ ಕಣ್ಣಿಗೆ ಬಿದ್ದನು. ಒಡನೆ ರಾಜನು ತನ್ನ ಧನುಸ್ಸನ್ನು ಸಜ್ಜುಗೊಳಿಸಿ ಬಾಣಗಳ ಮಳೆ ಸುರಿಸಿ ಆ ರಾಕ್ಷಸನನ್ನು ನೆಲಕ್ಕೆ ಉರುಳಿಸಿದನು. ಅರಸನು ದೈತ್ಯವನನ್ನು ವಧೆಗೊಳಿಸಿದಾಗ ಅವನು ಬಂಧುವು ಅಲ್ಲಿಯೇ ಹತ್ತಿರದಲ್ಲಿದ್ದನು. ಅವನು ಬಂಧು ಶೋಕದಿಂದ ದೊಡ್ಡ ಧ್ವನಿ ತೆಗೆದು ಅಳಹತ್ತಿದನು. ಮರಣೋನ್ಮುಖನಾದ ರಾಕ್ಷಸನು ಪ್ರಾಣ ಬಿಡುವಾಗ ತನ್ನ ಬಂಧುವನ್ನು ಕುರಿತು, ನೀನು ನಿಜವಾಗಿಯೂ ನನ್ನ ಬಂಧುವಾಗಿದ್ದರೆ ತೀವ್ರದಲ್ಲಿಯೇ ನನ್ನ ವಧೆಯ ಸೇಡು ತೀರಿಸಿಕೊಳ್ಳಬೇಕು, ಹೀಗೆಂದು ತನ್ನ ಬಂಧುವಿಗೆ ಹೇಳಿ ಆ ದೈತ್ಯನು ಪ್ರಾಣ ಬಿಟ್ಟನು. ರಾಕ್ಷಸರು ಮಾಯಾವಿಗಳು. ಅವರು ಬೇಕಾದಾಗ ಬೇಕಾದ ರೂಪವನ್ನು ಕಪಟತನದಿಂದ ಧರಿಸಬಲ್ಲರು. ಅಣ್ಣನ ವಚನ ಪಾಲನೆಗಾಗಿ ಅರಸನನ್ನು ನಾಶಗೊಳಿಸಲು ತಮ್ಮನಾದ ದೈತ್ಯನು ಮನುಷ್ಯ ರೂಪ ತಳೆದನು. ಶರೀರದಿಂದ ಮನುಷ್ಯನನ್ನು ಹೋಲುವಂತಾಗಿ ಆ ರಾಕ್ಷಸನು ರಾಜನ ಅರಮನೆಗೆ ಹೋದನು. ಅಲ್ಲಿ ಒಳ್ಳೆ ನಮ್ರತೆಯಿಂದ ಮತ್ತು ಸವಿ ಮಾತುಗಳಿಂದ ರಾಜನನ್ನು ಮೆಚ್ಚಿಸಿದನು ಮತ್ತು ಆತನ ಸೇವಕತ್ವವನ್ನು ಕೈಗೊಂಡನು. ಆ ಕಪಟಿ ಸೇವಕನು ಒಡೆಯನ ಮನಸ್ಸನ್ನು ಸೆಳೆಯುವಂತೆ ನಿತ್ಯವೂ ಪರಿಪರಿಯಿಂದ ಸೇವಿಸತೊಡಗಿದನು. ಹೀಗೆ ಸೇವೆ ಕೈಗೊಳ್ಳುತ್ತಾ ರಾಜನೊಡನೆ ಸಾಕಷ್ಟು ದಿನಗಳವರೆಗೆ ಕಾನನದಲ್ಲಿ ವಾಸಿಸಿದನು. ಅಲ್ಲಿಯ ಎಲ್ಲ ಮೃಗಗಳನ್ನು, ಅಂದರೆ ಲೋಕಕಂಟಕರವಾದ ದುಷ್ಟ ಶ್ವಾಪದಗಳನ್ನು ಸಂಹರಿಸಿ ರಾಜನು ಮರಳಿ ತನ್ನ ನಗರಕ್ಕೆ ಬಂದನು. ಪಟ್ಟಣದಲ್ಲಿ ಕೆಲಕಾಲ ಶ್ರಮಿಸುತ್ತಿರಲು ಆ ಮಿತ್ರ ಸಹ ರಾಜನ ತಂದೆಯ ಶ್ರಾದ್ದವು ಒಂದು ದಿನ ಬಂತು. ರಾಜನು ಶ್ರಾದ್ದಕ್ಕೆ ವಶಿಷ್ಠರೇ ಮೊದಲಾದ ಮುನಿವರರನ್ನು, ಋಷಿಗಳನ್ನು ಆಮಂತ್ರಿಸಿದನು. ಅಂದು ರಾಜನು ವಿವೇಕದಿಂದ ವಾಡಿಕೆಯಂತೆ ಅಡಿಗೆಯ ವ್ಯವಸ್ಥೆಯನ್ನು ಇಡಿಸಿದನು. ಅವಶ್ಯಕ ಪದಾರ್ಥಗಳನ್ನು ಪೂರೈಸಿಕೊಡುವುದಕ್ಕೆ ತನ್ನ ನಂಬಿಕೆಯ ಹೊಸ ಸೇವಕನನ್ನು, ಅಂದರೆ ಕಪಟಿಯನ್ನು, ಅಡಿಗೆಯವನ ಸಹಾಯಕ್ಕಾಗಿ ಇರಿಸಿದನು. ಅಲ್ಲದೆ, ನೀನು ಅಡಿಗೆಯ ಮನೆಯಲ್ಲೇ ಇದ್ದುಕೊಂಡು ಅಡಿಗೆಯವನು ಬೇಡಿದುದನ್ನೆಲ್ಲ ತಂದುಕೊಡಬೇಕು ಎಂದು ಆಜ್ಞಾಪಿಸಿದನು. ಕಪಟಿಯು ಅರಸನ ಅಪ್ಪಣೆಯನ್ನು ಶಿರಸಾವಹಿಸಿ ನರಮಾಂಸವನ್ನು ತಂದನು. ಯಾರಿಗೂ ತಿಳಿಯದಂತೆ ಉಪಾಯದಿಂದ ಪಾಕದ ಸಲುವಾಗಿ ಅಡಿಗೆಯವನಿಗೆ ಕೊಟ್ಟನು. ಅಡಿಗೆಯವನಾದರೂ ವಿಚಾರ ಮಾಡದೆ ಅದರ ಪಾಕವನ್ನು ಸಿದ್ಧಪಡಿಸಿದನು. ವಶಿಷ್ಠ ಋಷಿಗಳ ಊಟದ ಎಲೆಯಲ್ಲಿ ಮೊದಲಿಗೆ ನರಮಾಂಸವು ಬಡಿಸಲ್ಪಟ್ಟಿತು. ಅದನ್ನು ನೋಡಿದೊಡನೆ ಅವರು ಸಿಟ್ಟು ನೆತ್ತಿಗೇರಿತು. ಆಗ ಅವರು ರಾಜನಿಗೆ ಶಾಪವನ್ನು ಕೊಟ್ಟರು. ಅವರು ಅರಸನನ್ನು ಕುರಿತು, ಅರಸನೇ, ನೀನು ನಿಂದ್ಯವಾದ, ತಿನ್ನಲು ಅಯೋಗ್ಯವಾದ ನರಮಾಂಸವನ್ನು ನನಗೆ ಹಾಕಿಸಿದೆಯಲ್ಲ, ಈ ದುಷ್ಕೃತಿಗಾಗಿ ನೀನು ಬ್ರಹ್ಮರಾಕ್ಷಸನಾಗು ಎಂದರು. ವಸಿಷ್ಠರು ನೀಡಿದ ಘೋರತರವಾದ ಶಾಪದಿಂದ ರಾಜನು ತೀರಾ ಪ್ರಬಲವಾಗಿ ಸಿಟ್ಟಾದನು. ಯಾಕೆಂದರೆ ತಾನು ಯಾವ ಬಗೆಯಿಂದಲೂ ಅಪರಾಧಿಯಾಗಿರದೆ ಸುಳ್ಳೇ ಶಾಪಿಸಿದುದು ಅದೇಕೆ ಎಂದು. ನರಮಾಂಸದ ಸಂಗತಿಯು ನನಗೆ ಸುತರಾಮ್ ಗೊತ್ತಿಲ್ಲ, ನಾನಂತೂ ಹೀಗೆ ಹೇಳಿರಲಿಲ್ಲ. ಆದ್ದರಿಂದ ಸುಳ್ಳೇ ನನಗೆ ಶಾಪವನ್ನು ಕೊಡುವುದೇಕೆ? ಪ್ರತಿಯಾಗಿ ನಾನೂ ಶಪಿಸುವೆ, ಹೀಗೆಂದು ಆಲೋಚಿಸಿ ಆಗ ರಾಜನು ವಶಿಷ್ಠರಂತಹ ಮಹಾತ್ಮರಿಗೆ ಪ್ರತಿಶಾಪ ಕೊಡಲು ಸಿದ್ಧನಾದನು. ಬೊಗಸೆಯಲ್ಲಿ ನೀರು ತಗೊಂಡನು. ಆಗ ಅದನ್ನು ಕಂಡು ರಾಜಪತ್ನಿಯಾದ ಮದಯಂತಿಯು ಪತಿಯ ಹತ್ತಿರ ಬಂದು ಅವನನ್ನು ತಡೆದಳು ಮತ್ತು ಅವಳು ಗಂಡನಿಗೆ ನುಡಿದುದೇನೆಂದರೆ, ಹಾ, ತಡೆಯಿರಿ, ಶಾಪಿಸಬೇಡಿ. ಗುರುವನ್ನು ಶಪಿಸುವುದು ಬಹುದೊಡ್ಡ ಪಾಪವು. ಹೀಗೆ ಮಾಡಿದೆ ಇವರಿಗೆ ಶರಣಾಗತರಾದರೆ ಇವರ ಕೃಪೆಯಿಂದ ನಾವು ಬಹುಸಾಗರವನ್ನು ದಾಟುವೆವು ಎಂಬ ಹಿತವಚನವನ್ನಾಡಿದಳು. ರಾಜನು ಮದಯಂತಿಯ ಹಿತವಚನಗಳಿಗೆ ಒಪ್ಪಿಕೊಂಡನು. ಆತನ ಸಿಟ್ಟು ಇಳಿಯಿತು.
ಕೈಯಲ್ಲಿ ಹಿಡಿದ ಅಭಿಮಂತ್ರಿತ ಶಾಪಜಲವನ್ನು ತನ್ನ ಪಾದಗಳ ಮೇಲೆ ಸುರಿದುಕೊಂಡನು. ಶಾಪದ ಅಭಿಮಂತ್ರಣದಿಂದ ಪಾಪಯುಕ್ತವಾದ ನೀರು, ಅಂದರೆ ಕಲ್ಮಶವಾದ ನೀರು, ರಾಜನ ಕಾಲ ಮೇಲೆ ಬಿದ್ದು ಅದರಿಂದ ಅವನ ಪಾದಗಳು ಕಪ್ಪಾದವು. ಆ ಮೂಲಕ ಅರಸನು ಕಲ್ಮಷಪಾದನೆಂಬ ಹೆಸರಿನಿಂದ ಬ್ರಹ್ಮ ರಾಕ್ಷಸನಾದನು. ಪತಿವ್ರತೆಯಾದ ರಾಜಮಹಿಷಿ ಮದಯಂತಿಯು ಕೂಡಲೇ ಗುರುಶಿಷ್ಯರ ಬಳಿಗೆ ಬಂದು ಅವರ ಪಾದಗಳನ್ನು ಹಿಡಿದು, ಸ್ವಾಮಿ, ಅಜ್ಞರಾದ ನಮ್ಮನ್ನು ಉದ್ಧರಿಸಿರಿ, ಮಕ್ಕಳಂತಿರುವವರ ಮೇಲೆ ಇಗೊಳ್ಳುವುದು ತರವೇ ಎಂದು ಸೆರಗೊಡ್ಡಿ ಬೇಡಿಕೊಂಡಳು. ಮಹಾತ್ಮರ ಕೋಪವು ಕ್ಷಣಕಾಲದ್ದು. ಸತಿಯ ಕರುಣಾವಚನಗಳನ್ನು ಕೇಳಿದೊಡನೆ ವರಿಷ್ಠರ ಅಂತಃಕರಣವು ಕರಗಿತು. ಅವರು ಶಾಂತ ಮನಸ್ಕರಾದರು. 12 ವರ್ಷಗಳ ನಂತರ ನಿನ್ನ ಪತಿಯು ಮರಳಿ ರಾಜನಾಗುವನು ಎಂದು ಉಶ್ಶಾಪ, ಅಂದರೆ ಶಾಪಮುಕ್ತಿಯ ಆಶೀರ್ವಾದವನ್ನು ಕೊಟ್ಟು ಅವರು ತಮ್ಮ ಆಶ್ರಮವನ್ನು ಕುರಿತು ತೆರಳಿದರು. ಬ್ರಹ್ಮರಾಕ್ಷಸನಾದ ರಾಜನು ಮನಬಂದಂತೆ ಭ್ರಮಿಸುವುದಕ್ಕಾಗಿ ವನಾಂತರಕ್ಕೆ ಹೋದನು. ಅಲ್ಲಿ ನಿರ್ಮನುಷ್ಯರವಾದ ಅರಣ್ಯದಲ್ಲಿ ಕೈಗೆ ದೊರೆತ ಪಶು ಪಕ್ಷಿ, ಕ್ವಚಿತ್ತಾಗಿ ಮನುಷ್ಯ ಮೊದಲಾದ ಪ್ರಾಣಿಗಳನ್ನು ತಿನ್ನುತ್ತಾ ಕಾಲ ಕಳೆಯ ಹತ್ತಿದನು. ಇಂತೂ ಆ ಕಲ್ಮಶಪಾದ ರಾಕ್ಷಸನು ಕಾನನದಲ್ಲಿ ಕಾಲ ಕಳೆಯುತ್ತಿರಲು ಒಂದು ದಿನ ಅರಣ್ಯದಲ್ಲಿ ದಾರಿ ಹಿಡಿದು ಹೋಗುತ್ತಿರುವ ಒಂದು ಬ್ರಾಹ್ಮಣರ ದಂಪತಿಗಳನ್ನು ಕಂಡನು. ಕೂಡಲೇ ಭರದಿಂದ ಹೋಗಿ ಹುಲಿಯು ಆಕಳನ್ನು ಹಿಡಿದೊಯ್ಯುವಂತೆ ಬ್ರಾಹ್ಮಣನನ್ನು ತಿನ್ನುವುದಕ್ಕಾಗಿ ಎತ್ತಿಕೊಂಡು ಹೋದನು. ಆ ಬ್ರಾಹ್ಮಣನ ಹೆಂಡತಿಯು ಬೆನ್ನಟ್ಟಿ ನಡೆದಳು. ಗಂಡನು ಮರಣಕ್ಕೆ ಒಳಗಾದುದನ್ನು ಕಂಡು ಬಹಳೇ ಶೋಕ ಮಾಡ ಹತ್ತಿದಳು. ರಾಕ್ಷಸನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಮಹಾರಾಯ, ನನ್ನ ಮುತ್ತೈದೆತನವನ್ನು ಕಾಯ್ದುಕೋ, ನನ್ನ ಪತಿಗೆ ಪ್ರಾಣದಾನವನ್ನು ಕೊಡು, ನನ್ನ ಪತಿಯನ್ನು ಭಕ್ಷಿಸಬೇಡ. ಪ್ರಾಣೇಶ್ವರನಲ್ಲಿ ನನಗೆ ಅನಿವಾರ್ಯ ಪ್ರೇಮ ಉಂಟು. ನಿನಗೆ ನರಮಾಂಸ ಭಕ್ಷಣೆ ಅವಶ್ಯವಾಗಿದ್ದರೆ ನನ್ನ ಪತಿಯನ್ನು ಬಿಟ್ಟು ನನ್ನನ್ನು ಭಕ್ಷಿಸು. ಗಂಡನಿಲ್ಲದೆ ಜೀವಿಸುವ ಸ್ತ್ರೀಯಳ ಜನ್ಮವು ಕಲ್ಲಿನಂತೆ ವ್ಯರ್ಥವಾದುದು. ಮೊದಲು ನನ್ನನ್ನು ಸ್ವೀಕರಿಸಿ ಪತಿಯ ಪ್ರಾಣವನ್ನು ರಕ್ಷಿಸು. ಲೋಕಸುಂದರನೂ ತರುಣನೂ ವೇದಶಾಸ್ತ್ರ ಪಾರಂಗತನೂ ಆಗಿರುವನು. ಈತನ ಪ್ರಾಣವನ್ನು ರಕ್ಷಿಸಿದರೆ ಎಲ್ಲ ಜಗತ್ತನ್ನೇ ರಕ್ಷಿಸಿದ ಪುಣ್ಯವು ನಿನಗೆ ದೊರಕುವುದು ಎಂದಳು. ನಮ್ಮ ಮೇಲೆ ಕೃಪೆ ಮಾಡು. ನಾನು ನಿನ್ನ ಕನ್ಯಾಕುಮಾರಿ ಎಂದು ಭಾವಿಸು. ನಾನು ಮಕ್ಕಳನ್ನು ಪಡೆದಾಗ ನೀನು ಮಾಡಿದ ಉಪಕಾರ ಸ್ಮರಣೆಗಾಗಿ ನಿನ್ನ ಹೆಸರನ್ನಿಟ್ಟು ಕರೆಯುವೆ. ಹೀಗೆಂದು ಆ ಬ್ರಾಹ್ಮಣ ಪತ್ನಿಯು ಮಹಾದುಃಖದಿಂದ ಕೂಡಿ ಹಲವು ಬಗೆಯಿಂದ ರಾಕ್ಷಸನನ್ನು ಬೇಡಿಕೊಂಡಳು. ಆದರೆ ರಾಕ್ಷಸನು ಆ ಕಡೆಗೆ ಸ್ವಲ್ಪವೂ ಲಕ್ಷ್ಯ ಕೊಡದೆ ಆ ಬ್ರಾಹ್ಮಣನನ್ನು ಕ್ಷಣದಲ್ಲಿ ಮುರಿದು ತಿಂದು ಹಾಕಿದನು. ತನ್ನ ಪತಿಯು ನೀಚ ರಾಕ್ಷಸನಿಂದ ಹತನಾದುದನ್ನು ಕಂಡು ಸತಿಯು ತೀರಾ ಸಂತಾಪಗೊಂಡಳು. ರಾಕ್ಷಸ, ನೀಚ, ಒಮ್ಮನದಿಂದ ನನ್ನ ಶಾಪವಾಣಿಯನ್ನು ಕೇಳು ಎಂದು ಶಾಪ ನೀಡಿದಳು. ನೀನು ಸೂರ್ಯವಂಶದ ರಾಜನು, ಶಾಪದಿಂದಲೇ ರಾಕ್ಷಸನಾಗಿರುವೆ. ಈ ನಿನ್ನ ಶಾಪಾವಧಿಯು 12 ವರ್ಷಗಳು ಮುಗಿದ ಮೇಲೆ ಮುಂದೆ ಮತ್ತೆ ರಾಜನಾಗಬಹುದು. ಅನಂತರ ನೀನು ನಿನ್ನ ಪತ್ನಿಯಲ್ಲಿ ರಮಿಸಿದರೆ ಕೂಡಲೇ ನಿನಗೆ ಮರಣ ಉಂಟಾಗಲಿ. ದುರಾತ್ಮ, ರಾಕ್ಷಸ, ನೀನು ದುಷ್ಟ ಬುದ್ಧಿಯಿಂದ ಅನಾಥರಾದ ನಮ್ಮನ್ನು ಭಕ್ಷಿಸಿದೆ. ಹೀಗೆಂದು ರಾಕ್ಷಸನು ಅತ್ತಿತ್ತ ಚೆಲ್ಲಿಕೊಂಡ ಬ್ರಾಹ್ಮಣನ ಎಲ್ಲ ಎಲುಬುಗಳನ್ನು ಕೂಡಿಸಿದಳು. ಅಲ್ಲಿಯೇ ಬಿದ್ದಿರುವ ಕಟ್ಟಿಗೆಗಳಿಂದ ಚಿತೆಯನ್ನು ರಚಿಸಿದಳು. ಅದರಲ್ಲಿ ಪತಿದೇಹದ ಶೇಷಗಳನ್ನು ಹಾಕಿ ಅಗ್ನಿ ಸಂಸ್ಕಾರ ಮಾಡಿ ತಾನೂ ಅದರಲ್ಲಿ ಪ್ರವೇಶಿಸಿದಳು. ಮುಂದೆ ಕೆಲ ದಿನಗಳ ಮೇಲೆ ಋಷಿಶಾಪದ 12 ವರ್ಷಗಳು ತುಂಬಿದವು. ರಾಜನ ರಾಕ್ಷಸ ಜನ್ಮವು ಕಳೆಯಿತು. ಅವನು ಮತ್ತೆ ರಾಜನಾಗಿ ತನ್ನ ರಾಜಧಾನಿಗೆ ಬಂದನು. ರಾಜನ ಹಾದಿಯನ್ನೇ ನೋಡುತ್ತಿದ್ದ ಮದಯಂತಿಯು ಒಳ್ಳೆಯ ಆನಂದದಿಂದ ರಾಜನ ಹತ್ತಿರ ಬಂದಳು. ಆ ರಾಜನು ರತಿ ಸಂಗತಿ ಮಾಡಿದೊಡನೆ ತನಗೆ ಮರಣ ಉಂಟು ಎಂಬ ಬ್ರಾಹ್ಮಣ ಸ್ತ್ರೀಯಳ ಶಾಪವಚನವನ್ನು ಹೆಂಡತಿಗೆ ತಿಳಿಸಿದನು. ರಾಜ ಹೇಳಿದ ಶಾಪ ಸಂಗತಿಯನ್ನು ಕೇಳಿ ಮದಯಂತಿಯು ಬಹಳೇ ಶೋಕಿಸ ಹತ್ತಿದಳು. ಇನ್ನು ಮೇಲೆ ಜೀವಿಸಿದ್ದರೂ ತನ್ನ ಜನ್ಮವು ನಿರರ್ಥಕವೆಂದು ಬಗೆದು ಜೀವನದ ಮೇಲೆ ಧಾರಳಾಗಿ ಪ್ರಾಣ ಬಿಡುವನೆಂದೆನ್ನ ಹತ್ತಿದಳು. ಮತ್ತು ಮದಯಂತಿಯು ರಾಜನಿಗೆ, ನಿಮಗೆ ಸಂತಾನವಿಲ್ಲ, ಈಗ 12 ವರ್ಷ ಕಷ್ಟಪಟ್ಟಿರಿ, ಆದಾಗ್ಯೂ ನಮ್ಮ ಪ್ರಾರಬ್ಧವು ತಪ್ಪಲಿಲ್ಲ ಎಂದಳು. ಹೆಂಡತಿಯ ಮಾತು ಕೇಳಿದೊಡನೆ ಗಂಡನಿಗೆ ದುಃಖವು ಒತ್ತಿ ಬಂತು. ಕಣ್ಣೀರ ಧಾರೆ ಸುರಿಯಿತು. ಏನು ಮಾಡಲಿ ಎಂದು ಚಿಂತಿಸತೊಡಗಿದನು. ಮಂತ್ರಿಗಳನ್ನು, ವೃದ್ಧರನ್ನು, ಪುರೋಹಿತರನ್ನು ಕರೆಸಿದನು. ತನ್ನಿಂದ ಬ್ರಹ್ಮಹತ್ಯೆಯಾಗಿದೆ, ಅದರಿಂದ ಮುಕ್ತನಾಗುವ ಬಗೆ ಹೇಗೆ ಎಂದು ರಾಜನು ಕೇಳಿದನು. ಮಂತ್ರಿ, ವೃದ್ಧ ಪುರೋಹಿತರು ಒಮ್ಮತದಿಂದ ಹೇಳಿದರು, ಎಲ್ಲ ತೀರ್ಥಗಳನ್ನು ವಿದ್ಯುಕ್ತವಾಗಿ ಆಚರಿಸಬೇಕು, ಅಂದರೆ ಅದರಿಂದ ನೀನು ಶಾಪಮುಕ್ತನಾಗುವಿ ಎಂದು ಹಿರಿಯ ಜ್ಞಾನಿಗಳು ಆದವರ ಮಾತಿನಲ್ಲಿ ನಂಬುಗೆಯುಳ್ಳವರಾಗಿ ಆ ರಾಜದಂಪತಿಗಳು ತೀರ್ಥಾಟನವನ್ನು ಕೈಗೊಂಡರು. ಪ್ರತಿಯೊಂದು ತೀರ್ಥದಲ್ಲೂ ವಿಧಿಯಂತೆ ಆಚರಿಸುವರು. ಹೋದಲ್ಲೆಲ್ಲ ಸ್ನಾನ ಮಾಡಿ ಪೂಜೆ ದಾನಾದಿಗಳನ್ನು ನೆರವೇರಿಸಿದರು. ಬ್ರಾಹ್ಮಣರಿಗೆ ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ಸಂತೋಷಪಡಿಸಿದರು. ರಾಜನು ಹೀಗೆ ಹಲವಾರು ತೀರ್ಥಗಳನ್ನು
ಆಚರಿಸುತ್ತಾ ಮುಂದೆ ಮುಂದೆ ಸಾಗುವನು. ಬ್ರಹ್ಮಹತ್ಯೆಯ ದೋಷವು ಅಘೋರ ರೂಪದಿಂದ ಬೆಂಬಳಿಸಿ ನೆರಳಿನಂತೆ ಬರುತ್ತಿರುವುದು ಅವನಿಗೆ ತೋರುತ್ತಿತ್ತು. ಅದಕ್ಕಾಗಿ ಹಲವು ಉಪಾಯ ಮಾಡಿದನು. ಏನಾದರೂ ಅದು ಆ ರಾಜನ ಬೆನ್ನು ಬಿಡಲಿಲ್ಲ. ತನ್ನ ಬೆಂಬತ್ತಿ ಬರುವ ಬ್ರಹ್ಮಹತ್ಯೆಯ ಪಾತಕದ ಅಘೋರ ಸ್ವರೂಪದಿಂದ ರಾಜನು ಹಲವು ವಿಧದ ಕಷ್ಟಕ್ಕೊಳಗಾದನು. ಮನದಲ್ಲಿ ತೀರಾ ನಿರಾಶನಾದನು. ಕಷ್ಟ ನಿರಾಶೆಗಳಿಂದ ಒಡಗೂಡಿದ ಸ್ಥಿತಿಯಲ್ಲಿ ಚಿಂತಾಕ್ರಾಂತನಾಗಿ ತಿರುಗುತ್ತಾ ಮಿಥಿಲಾ ನಗರಕ್ಕೆ ಬಂದನು. ರಾಜನು ಚೆನ್ನಾಗಿ ದಣಿದಿದ್ದನು. ಪಟ್ಟಣದ ಹೊರವಲಯದಲ್ಲಿರುವ ಒಂದು ಮರದ ಕೆಳಗೆ ಕುಳಿತನು. ಮನದಲ್ಲಿ ಚಿಂತಿಸಹತ್ತಿದ್ದನು. ಅಷ್ಟರಲ್ಲಿ ರುದ್ರನಂತೆ ಕಂಗೊಳಿಸುತ್ತಿದ್ದ ಗೌತಮನೆಂಬ ಮಹಾಮನಿಯು ಹಲವು ಋಷಿಗಳಿಂದ ಕೂಡಿಕೊಂಡು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದನು. ಆಗ ರಾಜನು ಗೌತಮರನ್ನು ಕಂಡು ಸಂತೋಷದಿಂದ ಸಾಷ್ಟಾಂಗ ಬೆರಗಿದನು. ಹರ್ಷದಿಂದ ನಮಸ್ಕರಿಸಿ ತನ್ನ ಭಕ್ತಿಭಾವವನ್ನು ವ್ಯಕ್ತಗೊಳಿಸಿದನು. ಆಗ ಗೌತಮ ಋಷಿಶ್ರೇಷ್ಠರು ಕರುಣಾಪೂರ್ಣ ವಚನಗಳಿಂದ ರಾಜನನ್ನು ಸಾಂತ್ವನಗೊಳಿಸಿದರು. ಅನಂತರ ಕ್ಷೇಮ ಸಮಾಧಾನದ ವೃತ್ತಾಂತವನ್ನೆಲ್ಲ ಕೇಳತೊಡಗಿದರು. ರಾಜ, ನಿನ್ನ ರಾಜ್ಯವು ಏನಾಯಿತು? ನೀನು ಅರಣ್ಯವಾಸಿಯಾಗಲು ಕಾರಣವೇನು? ನಿನ್ನ ಮುಖಕಮಲವು ಚಿಂತೆಯಿಂದ ವ್ಯಾಕುಲವಾಗಿ ತೋರುವಂತಿದೆ. ಅದಾವ ಅಂತ ಕಾರ್ಯವು ಘಟಿಸಿತು ಎಂದರು. ಋಷೇಶ್ವರರ ಮಾತು ಕೇಳಿ ಅರಸು ವಿಸ್ತಾರಪೂರ್ವಕ ಹೇಳತೊಡಗಿದನು. ಭಗವನ್, ದುರ್ದೈವದಿಂದ ನಾನು ವಶಿಷ್ಠರ ಶಾಪಕ್ಕೆ ಗುರಿಯಾಗಿ ರಾಕ್ಷಸನಾದೆನು. ಆ ಸಮಯದಲ್ಲಿ ಬ್ರಹ್ಮಹತ್ಯೆಯ ಪಾಪವು ಘಟಿಸಿತು. ಅದರಿಂದ ಬ್ರಾಹ್ಮಣ ಪತ್ನಿಯ ಶಾಪ ಉಂಟಾಯಿತು. ಎಲ್ಲ ಬಗೆಯ ಪ್ರಾಯಶ್ಚಿತ್ತಗಳನ್ನು ಹೊಂದಿದೆ. ಯಜ್ಞ ಮೊದಲಾದ ಎಲ್ಲ ಧಾರ್ಮಿಕ ಕ್ರಮಗಳನ್ನು ಪೂರೈಸಿದೆ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳನ್ನು ಸುಖವಾಗಿ ಸಂಚರಿಸಿದೆ. ಆದಾಗ್ಯೂ ನನ್ನಿಂದಾದ ದೋಷವು ನಷ್ಟವಾಗಿಲ್ಲ. ಭಯಂಕರ ರೂಪದಿಂದ ಬೆನ್ನಟ್ಟಿ ಭಯಪಡಿಸುತ್ತಿದೆ. ಲೆಕ್ಕವಿಲ್ಲದಷ್ಟು ವ್ರತಗಳನ್ನು ಆಚರಿಸಿದೆ. ಆದರೂ ದೋಷವು ಪರಿಹಾರವಾಗಿಲ್ಲ. ಇಂದು ತಮ್ಮ ಪಾವನತರವಾದ ಚರಣಗಳ ದರ್ಶನವೂ ಒದಗಿತು. ಇಂದಿಗೆ ನನ್ನ ಜನ್ಮವು ಸಫಲವಾಯಿತು. ಇನ್ನು ನನ್ನ ಕಷ್ಟಗಳು ದೂರವಾಗುವು ಎಂದು ಪಾದಗಳಿಗೆ ಎರಗಿದನು. ಕರುಣಾಸಾಗರ ಗೌತಮ ಮುನಿಯರು ರಾಜನ ಮಾತುಗಳನ್ನು ಕೇಳಿ, ರಾಜ, ಇನ್ನು ನೀನು ಭಯಪಡಬೇಡ. ನಿರ್ವಾಣ ವಚನಗಳನ್ನು ಆಡದಿರು. ಮೃತ್ಯುಂಜಯನಾದ ಶ್ರೀ ಶಂಕರನನ್ನು ಆಶ್ರಯಿಸು. ಆತನು ನಿನ್ನನ್ನು ಉದ್ಧರಿಸುವನು. ನಿನ್ನ ಪಾಪ ನಿವಾರಣೆಗಾಗಿ ಒಂದು ತೀರ್ಥ ವಿಶೇಷವನ್ನು ಸೂಚಿಸುವೆ. ಅಂತಹ ತೀರ್ಥವೆಂದರೆ ಗೋಕರ್ಣ ಸ್ಥಾನವು. ಅಲ್ಲಿ ಎಂಥ ಮಹಾಪಾತಕವಾದರೂ ನಾಶವಾಗುವುದು. ಗೋಕರ್ಣವನ್ನು ಸ್ಮರಿಸಿದ ಮಾತ್ರಕ್ಕೆ ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ನಾಶವಾಗುವು. ಮೃತ್ಯುಂಜಯ ಸದಾಶಿವನನ್ನು ಸ್ಮರಿಸಿದ ಮಾತ್ರಕ್ಕೆ ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ನಾಶವಾಗುವು. ಮೃತ್ಯುಂಜಯ ಸದಾಶಿವನೆನಿಸಿದ ಈಶ್ವರನು ಅಲ್ಲಿ ಯಾವಾಗಲೂ ವಾಸಿಸುವನು. ಕೈಲಾಸ ಶಿಖರ ಇಲ್ಲವೇ ಮರ್ನಿ ಮಂದಿರದಂತೆ ಕರ್ಪೂರ ಗೌರನ ನಿವಾಸ ಸ್ಥಾನವು ಗೋಕರ್ಣ ಕ್ಷೇತ್ರವಾಗಿದೆ. ರಾತ್ರಿಯ ಕತ್ತಲೆಯು ದೀಪದಿಂದಾಗಲಿ ಚಂದ್ರನಿಂದಾಗಲಿ ಸಂಪೂರ್ಣ ನಷ್ಟವಾಗುವುದಿಲ್ಲ. ಆದರೆ ಅದೇ ಸೂರ್ಯೋದಯವಾದೊಡನೆ ಪೂರ್ಣವಾಗಿ ನಷ್ಟವಾಗುವುದು. ಅದರಂತೆ ಇದೇ ಗುಣದಿಂದಾಗಿ ಎಲ್ಲ ತೀರ್ಥಗಳಿಂದಲೂ ಪಾಪಗಳು ಹೋಗುವುದಿಲ್ಲ. ಸೂರ್ಯೋದಯಕ್ಕೆ ಕತ್ತಲೆ ನಾಶವಾದಂತೆ ಗೋಕರ್ಣ ದರ್ಶನ ಮಾತ್ರದಿಂದ ನಶಿಸುವು. ಮಾನವರಿಗೆ ಸಾವಿರಾರು ಬ್ರಹ್ಮಹತ್ಯೆಯ ಪಾತಗಳು ಅಂಟಿಕೊಂಡಿದ್ದರೂ ಅದು ಗೋಕರ್ಣ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದೊಡನೆ ಅವೆಲ್ಲವನ್ನು ನಾಶವಾಗುವ ಶಕ್ತಿಯಿದೆ. ಹಾಗೂ ಆ ಮನುಷ್ಯನು ಶುದ್ಧಾತ್ಮನಾಗುವನು. ತಮ್ಮ ಮನೋರಥಗಳ ಪೂರ್ತಿಗಾಗಿ ಶಿವವಿಷ್ಣು ಬ್ರಹ್ಮದೇವರು ಆ ಸ್ಥಾನಕ್ಕೆ ಹೋದರು. ಅಲ್ಲಿ ಅವರೆಲ್ಲರೂ ತಪಸ್ಸು ಮಾಡಿದರು. ಆ ಕ್ಷೇತ್ರದಲ್ಲಿ ಭಕ್ತಿಪೂರ್ವಕವಾಗಿ ಜಪ ವೃತಾನುಷ್ಠಾನಗಳನ್ನು ಮಾಡುವುದರಿಂದ ಲಕ್ಷಪಟ್ಟಿನಿಂದ ಫಲಪ್ರಾಪ್ತಿಯಾಗುವುದು. ಅಂತಹ ಪುಣ್ಯಕ್ಷೇತ್ರವು ಅದಾಗಿದೆ. ಬ್ರಹ್ಮ, ವಿಷ್ಣು ಮತ್ತು ಇಂದ್ರರೇ ಮೊದಲಾದ ದೇವಗಣಕ್ಕೆಲ್ಲ ಅಲ್ಲಿ ತಪಸ್ಸು ಸಾಧ್ಯವಾಯಿತು. ಹೆಚ್ಚಿಗಿನ್ನೇನು ಹೇಳಲಿ? ಅಲ್ಲಿರುವ ಮಹಾಬಲೇಶ್ವರ ಲಿಂಗವು ಸಾಕ್ಷಾತ್ ಶಂಕರನ ಆತ್ಮಲಿಂಗವಾಗಿರುವುದು. ಗೋಕರ್ಣ ಕ್ಷೇತ್ರವೇ ಈಶ್ವರನ ಕೈಲಾಸಪುರವಾಗಿದೆ. ಅಲ್ಲಿ ವಿಷ್ಣುವಿನ ಅಪ್ಪಣೆಯಿಂದ ವಿಘ್ನೇಶ್ವರನು ಈಶ್ವರನ ಪ್ರಾಣಲಿಂಗವನ್ನು ಪ್ರತಿಷ್ಠೆ ಮಾಡಿರುವನು. ಎಲ್ಲ ದೇವತೆಗಳು ಅಲ್ಲಿಗೆ ಬರುವರು. ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುವರು. ಬ್ರಹ್ಮ, ವಿಷ್ಣು, ಇಂದ್ರ ಸಹಿತ ವಿಶ್ವದೇವತೆಗಳು ಮರುದ್ಗಣವು ಸೂರ್ಯ, ಚಂದ್ರ, ಅಷ್ಟ, ವಸು ಮೊದಲಾದ ಒಳ್ಳೆಯ ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ಪೂರದ್ವಾರದಲ್ಲಿ ವಾಸಿಸುವರು. ಅಗ್ನಿ, ಯಮ, ಚಿತ್ರಗುಪ್ತ, 11 ಜನ ರುದ್ರರು, ಪಿತೃದೇವತೆಗಳು ಇವರೆಲ್ಲ ದಕ್ಷಿಣ ದಿಕ್ಕಿನ ದ್ವಾರದಲ್ಲಿ ಒಳ್ಳೆಯ ಸಂತೋಷದಿಂದ ವಾಸವಾಗಿರುವರು. ಪಶ್ಚಿಮ ದ್ವಾರದಲ್ಲಿ ವರುಣ ಮೊದಲಾದವರು, ಗಂಗಾದಿ ಸಕಲರೂ ವಾಸ ಮಾಡಿಕೊಂಡಿರುವರು. ಚಂದ್ರಮೌಳಿ ಶಂಕರನು ಒಳ್ಳೆಯ ಪ್ರೀತಿಯಿಂದ ಇಲ್ಲಿ ವಾಸಿಸುವನು. ಹಾಗೂ ಉತ್ತರ ಬದಿಯ ಬಾಗಿಲಲ್ಲಿ ಕುಬೇರ, ವಾಯು, ಭದ್ರಕಾಳಿ, ಸಪ್ತ ಮಾತೃಕೆಯರು, ಚಂಡಿ ಮೊದಲಾಗಿ ಎಲ್ಲರೂ ತ್ರಿಕಾಲದಲ್ಲಿ ಮಹಾಬಲೇಶ್ವರನ ಪೂಜೆ ಮಾಡುತ್ತಾ ಯಾವಾಗಲೂ ವಾಸಿಸುವರು. ಚಿತ್ರರಥ, ವಿಶ್ವಾವಸು, ಚಿತ್ರಸೇನ ಮೊದಲಾದ ಗಂಧರ್ವರು ಸುರಸ ಗಾಯನಗಳಿಂದ ಹಾಡಿ ಮಹಾಬಲೇಶ್ವರನ
ಘೃತಾಚಿ, ರಂಭೆ, ಮೇನಕೆ, ತಿಲೋತ್ತಮೆ, ಊರ್ವಶಿ ಇವರೆಲ್ಲರೂ ಸುಖದಿಂದ ನಡೆಸುತ್ತಲಿರುವರು. ವಶಿಷ್ಠ, ಕಶ್ಯಪ, ಕಣ್ವ ಋಷಿಗಳು, ವಿಶ್ವಾಮಿತ್ರ, ಭಾರದ್ವಾಜ, ಜೈಮಿನಿ, ಜಾಬಾಲರೆಂಬ ಮಹಾ ತಪಸ್ವಿಗಳು ಸತತವೂ ಪೂಜೆ ಮಾಡಿಕೊಂಡಿರುವರು. ಕೃತು, ಅಂಗೀರಸ ಮೊದಲಾದ ಬ್ರಹ್ಮರ್ಷಿಗಳು ಮಹಾ ತಪಸ್ಸನ್ನಾಚರಿಸುತ್ತಾ ಮಹಾಬಲೇಶ್ವರನ ಭಕ್ತಿಯ ಮೂಲಕ ಗೋಕರ್ಣದಲ್ಲಿ ವಾಸಿಸುವರು. ಮರೀಚಿ, ಅತ್ರಿ, ನಾರದ ಋಷಿಗಳು, ದಕ್ಷಿಣೆ ಮೊದಲಾದ ಎಲ್ಲ ಬ್ರಹ್ಮಮುನಿಗಳು, ಸನಕ ಸನಂದನ ಮೊದಲಾದ ತಪಸ್ವಿಗಳು ಅಲ್ಲಿ ನಿಂತುಕೊಂಡು ಉಪನಿಷತ್ತುಗಳ ಅರ್ಥದಿಂದ ಮಹಾಬಲೇಶ್ವರನನ್ನು ಉಪಾಸಿಸುವರು. ಹಲವು ಜನ ಸಿದ್ಧರು, ಸಾಧ್ಯರು, ಮೃಗಚರ್ಮವನ್ನು ಹೊದೆಯುವ ಮುನೀಶ್ವರರು, ದಂಡಧಾರಿಗಳಾದ ಸನ್ಯಾಸಿಗಳು, ನಿರ್ಗುಣ ಬ್ರಹ್ಮಚಾರಿಗಳು ಅಲ್ಲಿ ವಾಸಿಸುವರು. ಇವರಲ್ಲದೆ ಮಹಾತಪಸ್ವಿಗಳು, ಅಂದರೆ ಕೇವಲ ಎಲವು ತೊಗಲುಗಳಷ್ಟೇ ಉಳಿದವರು, ಅರ್ಥಾತ್ ತಪಸ್ಸಿನಿಂದ ತೀರಾ ಕೃಶರಾದವರು, ತಮ್ಮ ಅನುಷ್ಠಾನದೊಡನೆ ಚಂದ್ರಮೌಳಿಯ ಪೂಜೆಯನ್ನು ಭಕ್ತಿಪೂರಿತವಾಗಿ ಮಾಡುವರು. ಗಂಧರ್ವ, ವಿದ್ಯಾಧರ, ಕಿಂಪುರುಷ ಮೊದಲಾದ ಎಲ್ಲ ದೇವತೆಗಳು, ಅಷ್ಟವಸುಗಳು, ಸಿದ್ಧರು, ಪಿತರರು ಇವರೆಲ್ಲರೂ ನಿರಂತರವಾಗಿ ಮಹಾಬಲೇಶ್ವರನ ಸೇವೆಯಲ್ಲಿ ನಿರತರಾಗಿರುವರು. ಸ್ವರ್ಗಲೋಕದ ಗುಹ್ಯಕರು, ಕಿನ್ನರರು, ದೇವತೆಗಳು, ಪಾತಾಳದ ಶೇಷನೇ ಮೊದಲಾಗಿ ನಾಗರು, ತಕ್ಷಕರು, ಪಿಶಾಚ, ಬೇತಾಳ ಮೊದಲಾದವರು ಇವರೆಲ್ಲರ ಆ ಸ್ಥಾನಕ್ಕೆ ಪೂಜೆಗೆ ಹೋಗುವರು. ದೇವಗಣಗಳು ತಮ್ಮನ್ನು ಹಲವು ವಿಧವಾಗಿ ಸಿಂಗರಿಸಿಕೊಂಡು ಸಂಕಷ್ಟದಿಂದ ಪಾರಾಗಿರುವರು. ಸಾಕಷ್ಟು ಆಭರಣಗಳಿಂದ ಸುಶೋಭೆಗೊಂಡು ಸೂರ್ಯನಂತೆ ತೇಜಸ್ವಿಯಾದ ವಾಹನಗಳೆಂಬ ವಿಮಾನಗಳನ್ನೇರಿ ಅಲ್ಲಿಗೆ ಬರುವರು. ಬಹುಜನರು ಸ್ತೋತ್ರ ಗಾಯನ ಗೀತಗಳಿಂದಲೂ ಮಹಾಬಲೇಶ್ವರ ಲಿಂಗದ ಹತ್ತಿರ ಎಲ್ಲರೂ ಪೂಜೆಗಾಗಿ ಹೋಗುವರು. ಏನೇನು ಮನೋಬಯಕೆಗಳನ್ನು ಬಯಸುವರೋ ಅವೆಲ್ಲವನ್ನು ಬೇಗನೆ ನಿಶ್ಚಿತವಾಗಿ ಹೊಂದುವರು. ಈ ಬ್ರಹ್ಮಾಂಡ ಗೋಕಲದಲ್ಲಿ ಗೋಕರ್ಣಕ್ಕೆ ಸಮಾನವಾದ ಕ್ಷೇತ್ರವಿಲ್ಲ. ಅಗಸ್ತ್ಯ ಮೊದಲಾದವರು, ಸನತ್ಕುಮಾರರು, ಪ್ರಿಯವೃತರೆ ಮೊದಲಾದ ರಾಜಕುಮಾರರು, ಅಗ್ನಿದೇವನು, ಮನ್ಮಥ ಮುಂತಾದವರು ಅಲ್ಲಿ ವರವನ್ನು ಪಡೆದರು. ಇಲ್ಲಿ ಶಿಶುಮಾರಿ, ಭದ್ರಕಾಳಿಯರು ತ್ರಿಕಾಲ ಪೂಜೆ ಮಾಡುವರು. ಮಹಾಬಲೇಶ್ವರನ ದರ್ಶನದಿಂದ ತಲೆಯಲ್ಲಿ ರತ್ನವುಳ್ಳ ಸರ್ಪಗಳನ್ನು ಗರುಡನ್ನು ನುಂಗುತ್ತಿರಲಿಲ್ಲ. ಕೇವಲ ವಿಭೀಷಣನೊಬ್ಬನ ಪೂಜಾಬಲದಿಂದ ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸ ಕುಲವೇ ವರವನ್ನು ಹೊಂದಿತು. ಇದರಂತೆ ಎಲ್ಲ ದೇವ ಸಮುದಾಯವು, ಸಿದ್ಧರು, ದಾನವರು ಮೊದಲಾದವರೆಲ್ಲರೂ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಹಲವು ವಿಧದಿಂದ ಪ್ರಬಲವಾದ ಆರಾಧನೆ ಮಾಡುವರು. ಮಹಾಬಲೇಶ್ವರನನ್ನು ಆರಾಧಿಸುವವರೆಲ್ಲರೂ ತಮ್ಮ ಹೆಸರಿನಿಂದ ಅಸಂಖ್ಯ ಹೆಸರುಗಳುಳ್ಳ ಲಿಂಗಗಳನ್ನು ಸ್ಥಾಪಿಸುವರು. ಬಯಕೆಯಿಂದ ಆರಾಧಿಸುವವರೆಲ್ಲ 4 ಬಗೆಯ ಪುರುಷಾರ್ಥಗಳನ್ನು ವರರೂಪದಿಂದ ಹೊಂದುವರು. ಆ ಕ್ಷೇತ್ರದಲ್ಲಿ ಬ್ರಹ್ಮ, ವಿಷ್ಣು, ಕಾರ್ತಿವೀರ್ಯ, ವಿನಾಯಕ ಇವರೆಲ್ಲರೂ ತಮ್ಮ ತಮ್ಮ ಹೆಸರಿನಿಂದ ಲಿಂಗಗಳನ್ನು ಸ್ಥಾಪಿಸಿರುವರು. ಧರ್ಮ, ಕ್ಷೇತ್ರಪಾಲ ಮೊದಲಾದವರು, ದುರ್ಗೆ ಮೊದಲಾದವರು ದೇವದೇವತೆಗಳು ಆ ಗೋಕರ್ಣ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಮೊದಲು ತಮ್ಮ ಲಿಂಗಗಳನ್ನು ಸ್ಥಾಪಿಸಿರುವರು. ರಾಜ, ಈ ಎಲ್ಲ ಕಾರಣಗಳ ನಿಮಿತ್ತ ಗೋಕರ್ಣವು ಅನುಪಮ ಕ್ಷೇತ್ರವಾಗಿದೆ. ಹೆಜ್ಜೆ ಹೆಜ್ಜೆಗೆ ಅಸಂಖ್ಯ ತೀರ್ಥಗಳು, ನಿರ್ಗುಣ ಲಿಂಗಗಳು ಕಂಡುಬರುವು. ಆದುದರಿಂದ ತೀರಾ ಗಹನವಾಗಿದೆ. ಅಲ್ಲಿರುವ ತೀರ್ಥಗಳನ್ನೆಲ್ಲ ವಿಸ್ತಾರಪೂರ್ವಕವಾಗಿ ಹೇಳುವುದು ಅಸಾಧ್ಯವು. ಆದರೂ ಒಟ್ಟಾರೆ ಹೇಳುವುದಾದರೆ ಅಲ್ಲಿರುವ ಶಿಲೆಗಳೆಲ್ಲ ಲಿಂಗಗಳು, ಜಲಾಶಯಗಳೆಲ್ಲ ತೀರ್ಥಗಳು ಆಗಿರುವು. ಮಹಾಬಲೇಶ್ವರನು ಕ್ರಮವಾಗಿ ಕೃತಯುಗದಲ್ಲಿ ಶ್ವೇತ ಅಂದರೆ ಬಿಳಿ ವರ್ಣದವನು, ತ್ರೇತಾಯುಗದಲ್ಲಿ ಲೋಹಿತ ಕೆಂಪು ವರ್ಣದವನು, ದ್ವಾಪರದಲ್ಲಿ ಪೀತ ಹಳದಿ ವರ್ಣದವನು ಮತ್ತು ಕಲಿಯುಗದಲ್ಲಿ ಕೃಷ್ಣ ಕಪ್ಪು ವರ್ಣದವನು ಆಗಿರುವನು. ಆತನು ಸಪ್ತ ಪಾತಾಳಗಳಲ್ಲಿ ವ್ಯಾಪಿಸಿಕೊಂಡಿದ್ದು ಲಿಂಗರೂಪದಿಂದ ನಿಂತಿರುವನು. ಕಲಿಯುಗದಲ್ಲಿ ಮೃದುವಾಗಿ ಸೂಕ್ಷ್ಮ ರೂಪದಿಂದ ತೋರುವನು. ಪಶ್ಚಿಮ ಸಮುದ್ರ ತೀರದಲ್ಲಿ ಗೋಕರ್ಣ ತೀರ್ಥವು ಮನೋಹರವಾಗಿದೆ. ಅಲ್ಲಿ ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ನಾಶವಾಗುವು. ಅದೆಂತಹ ಸೋಜಿಗವು! ಗೋಕರ್ಣ ಮಹಾಬಲೇಶ್ವರನ ದರ್ಶನ ಮಾತ್ರದಿಂದ ಬ್ರಹ್ಮಹತ್ಯೆ ಮೊದಲಾದ ಪಂಚ ಮಹಾಪಾತಕಗಳು, ಪರಸ್ತ್ರೀ ಗಮನ ಮೊದಲಾದ ದುಷ್ಟ ಪಾಪಗಳು ಮತ್ತು ಕೆಟ್ಟ ಶೀಲ, ಕೆಟ್ಟ ಆಚರಣೆಯಿಂದುಂಟಾಗುವ ಪಾಪಗಳೂ ನಾಶವಾಗುವು. ಗೋಕರ್ಣಲಿಂಗದ ದರ್ಶನ ಮಾತ್ರದಿಂದ ಪಾಪಗಳೆಲ್ಲ ಸುಟ್ಟು ಪುನೀತರಾಗುವರು. ಎಲ್ಲ ಬಯಕೆಗಳು ಪೂರ್ಣವಾಗುವುದು, ಅಲ್ಲದೆ ಅಂತ್ಯಕ್ಕೆ ಸದ್ಗತಿಯುಂಟಾಗುವುದು. ಗೌತಮ ಮಹಾಮುನಿಗಳು ಆ ರಾಜನಿಗೆ ಗೋಕರ್ಣ ಕ್ಷೇತ್ರದ ಮಹತ್ವವನ್ನು ವಿವರಿಸತೊಡಗಿದರು. ರಾಜ, ಆ ಕ್ಷೇತ್ರದೊಳಗೆ ಪುಣ್ಯ ದಿವಸಗಳಲ್ಲಿ ಲಿಂಗದರ್ಶನ ಪಡೆದು ಭಕ್ತಿಯಿಂದ ಆರಾಧಿಸಿದ ಮನುಷ್ಯನು ಸಾಕ್ಷಾತ್ ರುದ್ರನ ಅಂಶವು ಉಳ್ಳವನೆಂದು ತಿಳಿ. ಮನುಷ್ಯನು ಯಾವಾಗಲಾದರೊಮ್ಮೆ ಭಕ್ತಿಯಿಂದ ಗೋಕರ್ಣಕ್ಕೆ ಹೋಗಿ ಸದಾಶಿವನನ್ನು ಪೂಜಿಸಿದರೆ ಬ್ರಹ್ಮಪದವನ್ನು ಹೊಂದುವನೆಂದು ತಿಳಿ. ರವಿವಾರ, ಸೋಮವಾರ, ಬುಧವಾರಗಳಲ್ಲಿಯೂ, ಅಮಾವಾಸ್ಯೆ, ಸಂಕ್ರಮಣದ ಮೊದಲ ಪರ್ವಕಾಲಗಳಲ್ಲಿಯೂ ಸಮುದ್ರದಲ್ಲಿ ಸ್ನಾನ ಮಾಡಿ ದಾನ ಧರ್ಮ ಮಾಡಬೇಕು. ಶಿವಪೂಜೆ, ವೃತ, ಹೋಮ, ಹವನ, ಜಪ, ಅನ್ನಸಂತರ್ಪಣೆ ಇವನ್ನು ಆ ಕ್ಷೇತ್ರದಲ್ಲಿ ಸ್ವಲ್ಪ ಮಾಡಿದರೂ ಕೂಡ ಅನಂತ ಪುಣ್ಯವು ಲಭಿಸುವುದು.
ವ್ಯತಿಪಾತ ಮೊದಲಾದ ಪರ್ವಗಳಲ್ಲೂ ಸೂರ್ಯನ ಒಂದೊಂದು ರಾಶಿಯನ್ನು ಸಂಕ್ರಮಣ ಮಾಡಿದಾಗಲೂ ಮಹಾಪ್ರದೋಷ ತ್ರಯೋದಶಿ ಅಂದರೆ ಶಿವರಾತ್ರಿಗಳಲ್ಲೂ ಪೂಜಿಸಲು ಅಗಮ್ಯವಾದ ಪುಣ್ಯವು ಲಭಿಸುವುದು. ಇದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿಯ ಮಹಿಮೆಯನ್ನು ಹೇಳುವುದೇನಿದೆ. ಈಶ್ವರನು ತೀರಾ ಬೋಳೆ ಸ್ವಭಾವದವನು, ಅನಂತ ಮಹಿಮನು. ಅವನಿಂದ ಎಷ್ಟೋ ಜನರು ತಮ್ಮ ಎಲ್ಲ ಬಯಕೆಗಳಾಗಿಯೂ ವರವನ್ನು ಪಡೆದರು. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಶಿವರಾತ್ರಿ ಚತುರ್ದಶಿಯ ದಿನ ಈ ಶಿವಲಿಂಗಕ್ಕೆ ಬಿಲ್ವ ದಳಗಳನ್ನು ಏರಿಸಿ ಪೂಜೆ ಮಾಡುವಂತಹ ಭಾಗ್ಯವು 3 ಲೋಕಗಳಲ್ಲೂ ಇನ್ನೊಂದಿಲ್ಲ. ರಾಜ, ಇಂತಹ ಅನುಪಮ ಅಂದರೆ ಸರಿಯಿಲ್ಲದ ಶ್ರೇಷ್ಠ ಸ್ಥಾನವು ಇದ್ದಾಗ್ಯೂ ತಿಳಿಗೇಡಿಗಳು ಇದರ ಮಹತ್ವವನ್ನು ಕೇಳಿಯೂ ಹೋಗುವುದಿಲ್ಲ. ಶಿವರಾತ್ರಿ ಮೊದಲಾದ ಶಿವತಿಥಿಗಳಲ್ಲಂತೂ ದುರ್ಬಲವಾದ ಹೆಚ್ಚಿನ ಮಹಿಮೆ ಇರುವುದು. ಅದನ್ನು ಕಿವುಡರು ಮೂಢರು ಆದವರು ಅರಿಯರು. ಗೋಕರ್ಣ ಲಿಂಗ ಸನ್ನಿಧಿಯಲ್ಲಿ ಮಾಡುವ ಉಪವಾಸ ಜಾಗರಣೆಗಳು ಸ್ವರ್ಗವನ್ನೇರುವ ಸೋಪಾನವಿದ್ದಂತೆ. ಇಂತಹ ಗೋಕರ್ಣ ಯಾತ್ರೆಗೆ ಹೋಗುವ ಭಾವಿಕರು ನಿಶ್ಚಯವಾಗಿಯೂ 4 ವಿಧ ಪುರುಷಾರ್ಥಗಳನ್ನು ಪಡೆಯುವರೆಂದು ಸತ್ಯವಾಗಿ ತಿಳಿ. ಇಲ್ಲಿಯ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಮಹಾಬಲೇಶ್ವರ ಲಿಂಗವನ್ನು ಪೂಜಿಸುವವರು ತಮ್ಮ ಪಾಪಗಳಿಂದ ಮುಕ್ತರಾಗುವರು. ಈ ಪ್ರಾಕಾರವಾಗಿ ಗೌತಮ ಮಹಾಮುನಿಗಳು ಆ ರಾಜನಿಗೆ ಗೋಕರ್ಣ ಮಹಿಮೆಯನ್ನೆಲ್ಲ ವಿಸ್ತಾರಪೂರ್ವಕವಾಗಿ ತಿಳಿಸಿದರು. ರಾಜನು ಋಷಿಗಳ ಮುಖದಿಂದ ಆ ಕ್ಷೇತ್ರದ ಮಹಿಮೆಯನ್ನು ಒಳ್ಳೆ ಪ್ರೇಮದಿಂದ ಕೇಳಿದನು ಮತ್ತು ಇನ್ನಷ್ಟು ತಿಳಿದುಕೊಳ್ಳುವ ಬಯಕೆಯಿಂದ ಪ್ರಶ್ನಿಸಿದನು. ರಾಜನು ಗೌತಮರಿಗೆ, ಸ್ವಾಮಿನ್, ನೀವು ನನಗೆ ನಿರೂಪಿಸಿದ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಕೇಳಿದೆನು. ಈ ಮೊದಲು ಅಲ್ಲಿ ಯಾರಿಗಾದರೂ ಮಹಾಬಲೇಶ್ವರನ ಸಾಕ್ಷಾತ್ಕಾರವು ಆಗಿರಬಹುದಲ್ಲವೇ? ಸ್ವಾಮಿ, ಅದನ್ನು ನನಗೆ ವಿಸ್ತಾರವಾಗಿ ಕರುಣೆಯಿಂದ ಹೇಳುವರಾಗಿ ಎಂದು ಅತಿಭಕ್ತಿಯಿಂದ ಅವರ ಚರಣಗಳಿಗೆ ಎರಗಿದನು. ರಾಜನ ಕುತೂಹಲವನ್ನು ಕಂಡು ಗೌತಮ ಮುನಿಗಳು ಮತ್ತು ಹೇಳತೊಡಗಿದರು. ಏನೆಂದರೆ, ರಾಜ, ಮಹಾಬಲೇಶ್ವರನ ಸ್ಥಾನವಾದ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಬಹುಕಾಲದಿಂದಲೂ ತಿಳಿದಿರುವೆ ಮತ್ತು ಅದೆಷ್ಟೋ ಸಾಕ್ಷಿಗಳನ್ನು ನೋಡಿರುವೆ. ನಾನು ಪ್ರತ್ಯಕ್ಷ ಕಂಡ ಒಂದು ಸಂಗತಿ ಎಂದರೆ, ನಾವು ಒಂದು ಸಲ ಗೋಕರ್ಣ ಯಾತ್ರೆಗೆ ಹೋಗಿದ್ದೆವು. ಅಲ್ಲಿ ಒಂದು ವಿಚಿತ್ರವಾದ ಉದಾಹರಣೆಯನ್ನು ಕಂಡೆವು. ಆಗ ಯಾತ್ರಾರ್ಥರಾಗಿ ಬಹುಜನರು ಅಲ್ಲಿಗೆ ಬಂದಿದ್ದರು. ಅಲ್ಲಿ ನಾವು ಮಧ್ಯಾಹ್ನದ ಸಮಯದಲ್ಲಿ ಒಂದು ಗಿಡದ ನೆರಳಿಗೆ ಕುಳಿತಿದ್ದೆವು. ನಾವು ಕುಳಿತಲ್ಲಿಂದಲೇ ಸ್ವಲ್ಪ ದೂರದಲ್ಲಿ ಒಬ್ಬ ಚಾಂಡಾಲ ಸ್ತ್ರೀಯನ್ನು ಕಂಡೆವು. ಆಕೆಯು ಮುಪ್ಪಿನವಳು, ಕುರುಡೆಯೂ ಅಲ್ಲದೆ ಮಹಾರೋಗಿಯೂ ಆಗಿದ್ದಳು. ಕೂಳಿಲ್ಲದೆ ಬಳಲಿದವಳೆಂದು ಸಹಜವಾಗಿ ಗೊತ್ತಾಗುವಂತಿತ್ತು. ಶರೀರವೆಲ್ಲವೂ ಕುಷ್ಠರೋಗದಿಂದ ವ್ಯಾಪಿಸಿತ್ತು. ಹುಳುಗಳು ತುಂಬಿದ್ದವು. ಕೀವು ರಕ್ತಗಳಿಂದ ಮೈಯೆಲ್ಲ ಹೊಲಸು ನಾರುತ್ತಿತ್ತು. ಹೊಟ್ಟೆ ನೋವು, ಗಂಡಮಾಲೆಗಳಿಂದ ಪೀಡಿತಳು. ಗಂಟಲಲ್ಲಿ ಕಫವು ಗಟ್ಟಿಯಾಗಿತ್ತು. ಹಲ್ಲುಗಳೆಲ್ಲ ಬಿದ್ದು ಹೋಗಿದ್ದವು. ಬಹಳ ಚಡಪಡಿಸುತ್ತಿದ್ದಳು. ಹೊದ್ದುಕೊಳ್ಳಲು ವಸ್ತ್ರವೂ ಕೂಡ ಇರಲಿಲ್ಲ. ಸೂರ್ಯಚಂದ್ರರ ಉಷ್ಣ ಶೀತಗಳನ್ನು ತಡೆಯದಷ್ಟು ದೇಹವು ಅಶಕ್ತವಾಗಿತ್ತು. ಪ್ರಾಣವು ಕುತ್ತಿಗೆಗೆ ಬಂದಿತ್ತು. ಶೌಚವ್ಯಾಧಿಯು ಹೆಚ್ಚಾಗಿತ್ತು. ಸರ್ವಾಂಗ ಶೂಲೆಯಿಂದ ತೀರಾ ದುಃಖಿತಳಾಗಿದ್ದಳು. ತಲೆಗೂದಲನ್ನು ಬೋಳಿಸಿದ್ದರಿಂದ ಅವಳು ವಿಧವೆ ಎಂದು ಸಹಜವೇ ತಿಳಿಸುವಂತಾಗಿತ್ತು. ಆದ್ದರಿಂದ ಮುಖವು ದುರ್ಲಕ್ಷಣಗಳ ಉಳ್ಳದ್ದಾಗಿತ್ತು. ಆ ಚಾಂಡಾಲ ವಿಧವೆಯು ಹೆಜ್ಜೆ ಹೆಜ್ಜೆಗೆ ಮುಗ್ಗರಿಸಿ ಬಿದ್ದು ಪ್ರಾಣ ಬಿಡುವಂತೆ ತೋರುತ್ತಿದ್ದಳು. ಇಂತಹ ಅವಸ್ಥೆಯಲ್ಲಿ ಅವಳು ಹೇಗೋ ನಾವು ಕುಳಿತ ನೆರಳಿಗೆ ಬಂದಳು. ಕೂಡಲೇ ಶರೀರವನ್ನು ನೆಲಕ್ಕೆ ಚೆಲ್ಲಿ ಪ್ರಾಣತ್ಯಾಗ ಮಾಡಿದಳು. ರಾಜ, ಇನ್ನು ಮುಂದಿನ ಕಲ್ಪನಾತೀತವಾದ ಸಂಗತಿಯನ್ನು ಹೇಳುವೆನು, ಕೇಳು. ಆ ಚಾಂಡಾಲಿನಿಯು ಸತ್ತ ಕೂಡಲೇ ಒಂದು ದಿವ್ಯವಾದ ವಿಮಾನವು ಆಕಾಶದಿಂದ ಇಳಿಯಿತು ಮತ್ತು ಆ ಹೆಣದ ಹತ್ತಿರವೇ ನಿಂತಿತ್ತು. ಆ ವಿಮಾನದಲ್ಲಿ 4 ಬಲಶಾಲಿಗಳಾದ ಶಿವದೂತರು ಇದ್ದರು. ಅವರು ತ್ರಿಶೂಲ ಖಟ್ವಾಂಗಗಳನ್ನು ಹಿಡಿದಿದ್ದರು. ಟಂಕಾಯುಧಗಳು ಮಿನುಗುತ್ತಿದ್ದವು. ಬಾಲ ಪ್ರದೇಶದಲ್ಲಿ ಚಂದ್ರನನ್ನು ಧರಿಸಿದ್ದರು. ಚಂದ್ರನಂತೆ ಕಾಂತಿಯುಳ್ಳವರಾಗಿದ್ದರು. ಕಿರೀಟ ಕುಂಡಲಗಳು ಗಲ್ಲಗಳ ಬದಿಗೆ ಹೊಳೆಯುತ್ತಿದ್ದವು. 4 ಇದೇ ಬಗೆಯವರಾಗಿದ್ದರು. ವಿಮಾನದಲ್ಲಿ ಸೂರ್ಯನಂತೆ ಪ್ರಭೆಯು ತುಂಬಿಕೊಂಡಿತ್ತು. ಒಳ್ಳೆ ವಿಚಿತ್ರವಾಗಿ ತೋರುತ್ತಿತ್ತು. ಅವರು ಆ ಚಾಂಡಾಲಿನಿಯ ಸಲುವಾಗಿ ಬಂದಿದ್ದು ಆ ಕಾಲದಲ್ಲಿ ಅಪೂರ್ವವಾಗಿತ್ತು. ನೀವು ಇಲ್ಲಿಗೆ ಬಂದ ಉದ್ದೇಶವೇನು ಎಂದು ಆ ಶಿವದೂತರನ್ನು ಕೇಳಿದೆವು. ಅದಕ್ಕೆ ಅವರು, ಆ ಚಾಂಡಾಲಿನಿಯನ್ನು ಕರೆದೊಯ್ಯಲು ಬಂದಿರುವೆವು ಎಂದು ಹೇಳಿದರು. ಶಿವದೂತರ ಈ ಉತ್ತರವನ್ನು ಕೇಳಿ ನಮ್ಮ ಮನಸ್ಸು ತೀರಾ ಅಚ್ಚರಿಗೊಂಡಿತ್ತು. ಮತ್ತೆ ಅವರನ್ನು ಪ್ರಶ್ನಿಸಿದೆವು, ಈ ಸಂಗತಿಯನ್ನು ರಾಜನೇ ಒಮ್ಮನದಿಂದ ಕೇಳು. ನೀವು ಆ ನೀಚ ಚಾಂಡಾಲಿನಿಯನ್ನು, ಪಾಪಿಯನ್ನು ಇಂಥ ದಿವ್ಯ ವಿಮಾನದಲ್ಲಿ ಅದೆಂತು ಕರೆದೊಯ್ಯುವಿರಿ? ನಾಯಿಗೆ ಸಿಂಹಾಸನದ ಪಟ್ಟವನ್ನು ಕಟ್ಟಿದಂತಾಗುವುದಿಲ್ಲವೇ? ಈಕೆ ಹುಟ್ಟಿನಿಂದಲೂ ಇದುವರೆಗೆ ಪಾಪಗಳನ್ನೇ ಮಾಡುತ್ತಾ ಬಂದಿರುವಳು. ಇಂತಹ ಪಾಪಿ ಕೆಟ್ಟ ನಡತೆಯುಳ್ಳವಳನ್ನು ಶಿವಲೋಕಕ್ಕೆ ಅದೆಂತು ಒಯ್ಯುವಿರಿ? ಇವಳಿಗೆ ಶಿವಜ್ಞಾನವೂ ಇಲ್ಲ, ತಪವನ್ನಾದರೂ ಎಂದೂ ಆಚರಿಸಿಲ್ಲ. ದಯೆಯೂ ಸತ್ಯವೂ ಇವಳ ಪರಿಚಯದಲ್ಲೇ ಇಲ್ಲ. ಇಂಥವಳನ್ನು ಅದೆಂತು ಒಯ್ಯುವಿರಿ? ಹಗಲೆರಡು ಪಶುಮಾಂಸವೇ ಇವಳ ಆಹಾರ. ಯಾವಾಗಲೂ ಜೀವ ಹಿಂಸೆ ಮಾಡುವುದೇ ಉದ್ಯೋಗ.
ಇಂತಹ ಕುಷ್ಟಿ ಮತ್ತು ಪಾಪಿಯಾದವಳನ್ನು ನೀವು ಹೇಗೆ ಒಯ್ಯುವಿರಿ ಸ್ವರ್ಗಕ್ಕೆ? ಅಥವಾ ಎಂದೂ ಶಿವಪೂಜೆ ಮಾಡಿಲ್ಲ, ನಮಃಶಿವ ಎಂಬ ಪಂಚಾಕ್ಷರಿ ಶಿವಮಂತ್ರವನ್ನು ಎಂದೂ ಜಪಿಸಿಲ್ಲ, ಶಿವಸ್ಮರಣೆಯಂತೂ ಇಲ್ಲವೇ ಇಲ್ಲ. ಇಂಥವಳನ್ನು ಶಿವಲೋಕಕ್ಕೆ ಅದೆಂತು ಒಯ್ಯುವಿರಿ? ಇವಳು ಶಿವರಾತ್ರಿಯ ದಿನ ಉಪೋಷಣೆ ಮಾಡಿಲ್ಲ, ದಾನವನ್ನು ಮಾಡಿಲ್ಲ, ಯಾವ ಬಗೆಯ ಯಜ್ಞವನ್ನೂ ಮಾಡಿಲ್ಲ. ಇಷ್ಟೇ ಅಲ್ಲ, ಅದನ್ನು ನೋಡಿಲ್ಲ ಕೂಡ. ಇಂಥವಳನ್ನು ಅದೆಂತು ಒಯ್ಯುವಿರಿ? ಪರ್ವಕಾಲದ ಸ್ನಾನವಂತಿರಲಿ, ಎಂದೂ ಸ್ನಾನ ಮಾಡಿಲ್ಲ ಇವಳು. ಯಾವ ಕಾಲಕ್ಕೂ ತೀರ್ಥವನ್ನು ನೋಡಿಲ್ಲ ಕೂಡ, ಮತ್ತು ಯಾವ ಬಗೆಯ ವೃತವನ್ನೂ ಮಾಡಿಲ್ಲ. ಇಂಥ ಮಹಾಪಾಪಿಯಾದವಳು. ಮೈ ತುಂಬೆಲ್ಲ ಕುಷ್ಠರೋಗವು ವ್ಯಾಪಿಸಿದೆ, ಕೀವು ರಕ್ತಗಳಿಂದ ತುಂಬಿದೆ, ದುರ್ಗಂಧ ಹೆಚ್ಚಾಗಿ ಇಡುಗಿದೆ. ಇಂಥ ಚಾಂಡಾಲಿನಿಯನ್ನು, ದುರಾಚಾರಿಯಾದವಳನ್ನು ಹೇಗೆ ವಿಮಾನದಲ್ಲಿ ಕುಳ್ಳಿರಿಸುವಿರಿ? ವಿಮಾನದಲ್ಲಿ ಕುಳಿತು ಶಿವಲೋಕಕ್ಕೆ ಶಿವಗಣದೊಂದಿಗೆ ಹೋಗುವುದು ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವೆನ್ನಬೇಕೇ? ಮಹಾರೋಗವು ಸರ್ವಾಂಗವನ್ನು ವ್ಯಾಪಿಸಿದೆ, ಬಾಯೊಳಗಿಂದ ಹುಳುಗಳು ಹೊರಬರುತ್ತಿವೆ. ಅಂದಮೇಲೆ ಇದು ಜನ್ಮಾಂತರದಲ್ಲಿ ಗಳಿಸಿದ ಪುಣ್ಯದ ಫಲವೆಂದಾದೀತು. ಇಂತಹ ಪಾಪಿಯು, ದುರಾಚಾರಿಯು, ಸಮಾಜ ಕಂಟಕಳು ಈ ಮರ್ತ್ಯ ಲೋಕದಲ್ಲಿಯೇ ವಾಸಿಸಲು ತಕ್ಕವಳಲ್ಲ. ಇಂಥವಳನ್ನು ಅದೇಕೆ ಕೈಲಾಸಕ್ಕೆ ಒಯ್ಯುವಿರಿ? ಅದೆಂತು ವಿಮಾನದಲ್ಲಿ ಕುಳ್ಳಿರಿಸುವಿರಿ? ಹೀಗೆಂದು ಆಕೆಯನ್ನು ಹೀಯಾಳಿಸಿ ನುಡಿದೆವು. ಅಲ್ಲದೆ ಶಿವಲೋಕಕ್ಕೆ ಒಯ್ಯುವ ಕಾರಣವನ್ನು ವಿಚಾರಿಸಿದೆವು. ಆಗ ಶಿವದೂತರು ಆ ಚಾಂಡಾಲಿನಿಯ ಪೂರ್ವಾಪರ ಚರಿತ್ರೆಯನ್ನೆಲ್ಲ ನಮಗೆ ಅರುಹಿದರು. ಹೀಗೆಂದು ಗೌತಮ ಋಷಿಗಳು ಅರಸನಿಗೆ ಹೇಳಿದರು. ಶಿವದೂತರು ನಮಗೆ, ಅಂದರೆ ಗೌತಮರಿಗೆ, ಚಾಂಡಾಲಿನಿಯ ವೃತ್ತಾಂತವನ್ನು ಹೇಳಲು ಆರಂಭಿಸಿದಾಗ, ಪೂಜ್ಯರಾದ ಗೌತಮ ಋಷೀಶ್ವರರೇ, ಈ ಚಾಂಡಾಲಿನಿಯ ಹಿಂದಿನ ಮತ್ತು ಮುಂದಿನ ವೃತ್ತಾಂತವನ್ನು ನಿಮಗೆ ಸವಿಸ್ತಾರವಾಗಿ ಹೇಳುವೆವು, ಕೇಳಿರಿ. ಅದು ತೀರಾ ಆಶ್ಚರ್ಯಜನಕವಾಗಿದೆ. ಮೊದಲು ಇವಳ ಜನ್ಮಸ್ಥಾನವು ಬ್ರಾಹ್ಮಣ ಕುಲವು. ಅಲ್ಲಿ ಕನ್ನಿಕೆಯಾಗಿ ಹುಟ್ಟಿದಳು. ಇವಳಿಗೆ ಸೌಮಿನಿ ಎಂದು ಹೆಸರಿತ್ತು. ಇವಳ ಮುಖವು ಚಂದ್ರಬಿಂಬದಂತೆ ಕಾಂತಿಯುಕ್ತವೂ ಶಾಂತಿಪ್ರದವೂ ಆಗಿತ್ತು. ರೂಪದಿಂದ ಅತ್ಯಂತ ಸುಂದರಳು. ಕಾಲಿಕ್ರಮದಿಂದ ತಂದೆಯ ಮನೆಯಲ್ಲಿ ಉಪವರಳಾದಳು. ಆದರೆ ಇವಳಿಗೆ ತಕ್ಕಂತಹ ವರನು ದೊರೆಯಲಿಲ್ಲ. ಆದ್ದರಿಂದ ಇವಳ ತಾಯಿ ತಂದೆಗಳು ತೀರಾ ಚಿಂತೆಗೊಳಗಾದರು. ಹೀಗೆ ಅವರು 10 ವರ್ಷಗಳವರೆಗೆ ಶೋಧಿಸಿದ್ದಾಗಿಯೂ ಅನುರೂಪವರನ್ನು ದೊರಕಲಿಲ್ಲದಾಗಿಯೂ ಕಥೆಗಳು ಬಂತು. ಇತ್ತ ಸೌದಾಮಿನಿಯು ತಾರುಣ್ಯದ ಮೂಲಕ ಉನ್ಮತ್ತಳಾದಳು. ಆದ್ದರಿಂದ ಪಾಲಕರು ಗತಿಗಾಣದೆ ಒಬ್ಬ ಸಾಮಾನ್ಯ ವೈದಿಕ ಬ್ರಾಹ್ಮಣನಿಗೆ ಗೃಹಸೂತ್ರದಲ್ಲಿ ಹೇಳಿದ ವಿಧಿಯಂತೆ ಕನ್ಯಾದಾನ ಮಾಡಿಕೊಟ್ಟರು. ಮದುವೆಯಾದ ನಂತರ ಇವಳು ಗಂಡನ ಮನೆಗೆ ಹೋದಳು. ಅಲ್ಲಿ ಸ್ವಲ್ಪ ಕಾಲ ಪತಿ ಸೇವೆ ಮಾಡಿಕೊಂಡು ಗೃಹಿಣಿಯಂತೆ ವರ್ತಿಸಿದಳು. ಹೀಗೆ ಇರುತ್ತಿರುವಾಗ ಇವಳ ಪತಿಯು ಬೇನೆಗೆ ಈಡಾದನು. ಅಲ್ಲದೆ ಪ್ರಾರಬ್ಧವಶದಿಂದ ತಾತ್ಕಾಲವೇ ಮರಣ ಹೊಂದಿದನು. ಈ ದುಃಖದ ಸಂಗತಿಯನ್ನು ತಿಳಿದು ಅವನ ತಂದೆ ತಾಯಿಗಳು ವಿಧವೆಯಾದ ಮಗಳನ್ನು ಕರೆತಂದು ಮನೆಯಲ್ಲಿರಿಸಿಕೊಂಡರು. ಸೌದಾಮಿನಿಯು ಪತಿಗಾಗಿ ತೀವ್ರ ದುಃಖಿಸಿದಳು, ಪ್ರಲಾಪಿಸಿದಳು, ಖೇದಪಟ್ಟಳು. ಮೊದಲೇ ತೀರಾ ಸುಂದರವಾದ ರೂಪ, ಅದರಲ್ಲಿ ಪೂರ್ವ ವಯಸ್ಸು ಅಂದರೆ ತಾರುಣ್ಯ. ಪ್ರತಿದಿನವೂ ಆ ತಾರುಣ್ಯದ ಮದವು ಹಬ್ಬ ಹತ್ತಿತ್ತು. ಅದರಿಂದ ಇವಳು ಪುರುಷರನ್ನು ಕಂಡು ಮನದಲ್ಲಿ ಚಂಚಲೆಯಾಗತೊಡಗಿದಳು. ಅದರ ಪರಿಣಾಮವಾಗಿ ಕೊನೆಗೊಮ್ಮೆ ಇವಳು ಕ್ವಚಿತ್ತಾಗಿ ತೀರಾ ಗುಪ್ತ ರೀತಿಯಲ್ಲಿ ಜಾರಕರ್ಮ ಮಾಡಿದಳು. ಪಾತಕಗಳು ಎಂದೂ ಗೌಪ್ಯವಾಗಿ ಉಳಿಯಲಾರವು. ಅದರಂತೆ ಇವಳ ಪಾಪವು ಪ್ರಕಟಗೊಂಡಿತು. ತಾನು ವಿಧವೆಯು, ಮೇಲಾಗಿ ಅತಿಶಯ ಸುಂದರಿ, ಅದರಲ್ಲಿ ವಯೋವಸ್ಥೆಯ ಭಾರಿ ಪ್ರಾಯ. ಅದರಿಂದ ಇವಳ ಮನಸ್ಸು ಸ್ಥಿರವಾಗಲಿಲ್ಲ. ಇಂತೂ ಇವಳ ಪಾಪಕೃತ್ಯವು ಎಲ್ಲರೂ ತಿಳಿಯುವಂತೆ ಪ್ರಕಟವಾಯಿತು. ಅದರಿಂದ ಇವಳ ತಂದೆ ತಾಯಿ, ಬಂಧುವರ್ಗದವರೆಲ್ಲರೂ ಜನರು ಬಹಿಷ್ಕೃತಗೊಳಿಸಿದರು, ಅಂದರೆ ಜಾತಿಯ ಹೊರಗಿಟ್ಟರು. ಆದ್ದರಿಂದ ಅವರೆಲ್ಲ ತಾಯಿ ತಂದೆ ಬಂಧುಗಳು ಇವರನ್ನು ಮನೆ ಬಿಡಿಸಿ ಇವಳ ಸಂಬಂಧವನ್ನು ಕಡಿದುಕೊಂಡರು. ಪ್ರಾಯಶ್ಚಿತ್ತವನ್ನು ತಗೊಂಡು ಶುದ್ಧರಾದರು. ತವರು ಮನೆಯಲ್ಲಿರುವಾಗ ಸೌದಾಮಿನಿಯು ವ್ಯಭಿಚಾರ ಕರ್ಮಕ್ಕಾಗಿ ಮನೆಯವರಿಗೂ ಹೊರಗಿನವರಿಗೂ ಹೆದರಬೇಕಾಗಿತ್ತು. ಮೊದಲು ಶಂಕೆಯುಂಟಾಗುತ್ತಿತ್ತು ಅವಳಿಗೆ. ಈಗ ವ್ಯಭಿಚಾರಕ್ಕೆ ತೀರಾ ನಿಶಂಕಳಾದಳು. ಪಟ್ಟಣದೊಳಗೆ ಹಗಲಿರುಳು ಪ್ರಕಟವಾಗಿ ರಮಿಸತೊಡಗಿದಳು. ಹೀಗೆ ಕೆಲ ದಿನ ಕ್ರಮಿಸಿದವು. ಆ ಪಟ್ಟಣದಲ್ಲಿ ಒಬ್ಬ ಬಣಜಿಗನಿದ್ದನು. ಅವನು ಸುಂದರನೂ ತರುಣನೂ ಆಗಿದ್ದನು. ಬಣಜಿಗನೆಂದ ಮೇಲೆ ಧನಾಢ್ಯನೆಂದು ಬೇರೆ ಹೇಳಬೇಕಾಗಿಲ್ಲ. ಅವನನ್ನು ಕಂಡು ಆತನ ಕುಲಸ್ತ್ರೀಯಾದಳು. ಅನಂತರ ಆ ಶೂದ್ರನ ಮನೆಯಲ್ಲಿ ಅವಳು ವರ್ತಿಸುತ್ತಿದ್ದಳು. ಅಂದ ಮೇಲೆ ಅವಳಂತಹ ಪಾಪಿಯು, ದುರಾಚಾರಿಯು ಇನ್ಯಾರು? ಅವಳು ತವರು ಮನೆಯ 21, ಅತ್ತೆಯ ಮನೆಯ 21, ಹೀಗೆ 42 ಪೂರ್ವಜರಿಗೆ ವೈರಿಯಾದಳು. ರಾಜ, ಆ ಶಿವದೂತರ ಈ ಬಗೆಗೆ ಹೇಳಿದ ಶಾಸ್ತ್ರಾರ್ಥದ ಶ್ಲೋಕವನ್ನು ಕೇಳು ಎಂದು ಗೌತಮ ನುಡಿದರು. ಸ್ತ್ರೀಯ ಕಾಮೇನ ನಶ್ಯಂತಿ ಬ್ರಾಹ್ಮಣೋ ಹೀನ ಸೇವಯ ರಾಜಾನೋ ಬ್ರಹ್ಮದಂಡೇನ ಯತಯೋ ಭೋಗ ಸಂಗ್ರಹಾತ್. ಸ್ತ್ರೀಯರು ಕಾಮವಿಕಾರದಿಂದ, ಬ್ರಾಹ್ಮಣರು ಹೀನಕುಲದವರ ಸೇವೆಯಿಂದ,
ಕ್ಷತ್ರಿಯ ರಾಜರು ಬ್ರಾಹ್ಮಣರ ಕ್ಷೋಭೆಯಿಂದ ಮತ್ತು ಯತಿಗಳಾದವರು ವಿಷಯಗಳ ಉಪಭೋಗದಿಂದ ನಾಶ ಹೊಂದುವರು. ಶೂದ್ರನಲ್ಲಿ ಸೇರಿಕೊಂಡು ಆ ಸೌಮಿನಿಯು ಹಗಲಿರುಳು ಆತನಲ್ಲಿ ಕ್ರೀಡಿಸುತ್ತಾ ಕಾಲ ಕಳೆಯುತ್ತಿದ್ದಳು. ಮುಂದೆ ಆಕೆಗೆ ಆ ಶೂದ್ರನಿಂದ ಒಂದು ಗಂಡು ಮಗು ಹುಟ್ಟಿತ್ತು. ಈಗ ಅವಳು ಶೂದ್ರನ ರಾಣಿಯಾಗಿದ್ದಳು. ದಿನಾಲೂ ತಪ್ಪದೆ ಮಾಂಸಾಹಾರ ಮಾಡುವಳು, ಮನದಣಿ ಮದ್ಯವನ್ನು ಕುಡಿದು ಉನ್ಮತ್ತಳಾಗುವಳು. ಹೀಗೆ ಆ ಪಾಪಿಣಿಯು ದುರಾಚಾರಿಯೂ ಇರುತ್ತಿದ್ದಳು. ಹೀಗಿರುತ್ತಿರಲು ಒಂದಾನೊಂದು ದಿನ ಆ ನೀಚೆಯು ಮಾಂಸಾಹಾರ ಮಾಡಲು ಆತುರಳಾದಳು. ಮದ್ಯದಿಂದ ಮದವೇರಿ ಅರಿವುಗೆಟ್ಟಿದಳು. ಆದ್ದರಿಂದ ಆ ಪಾಪಿಣಿಯು ಆಹಾರಕ್ಕಾಗಿ ಕುರಿಯೆಂದು ಆಕಳ ಕರುವನ್ನು ಕೊಯ್ದಳು. ಕರುವನ್ನು ಕೊಯ್ದು ಒಳ್ಳೆ ಹದವಾಗಿ ಪಾಕವನ್ನು ಸಿದ್ಧಪಡಿಸಿದಳು. ಮತ್ತೊಂದು ದಿನ ತಿನ್ನುವುದಕ್ಕಾಗಿ ಅದರ ಶಿರವನ್ನು ನೆಲದ ಮೇಲೆ ಇರಿಸಿದಳು. ಮದ್ಯಪಾನದಿಂದ ಅರಿವು ತಪ್ಪಿದ ಸೌಮಿನಿಯು ಸಂಜೆಯ ಹೊತ್ತಿಗೆ ಎಚ್ಚೆತ್ತಳು. ಆಕಳನ್ನು ಹಿಂಡಿಕೊಳ್ಳುವ ಹೊತ್ತಿಗೆ ಕರುವನ್ನು ಮನೆಯಲ್ಲಿ ಹುಡುಕತೊಡಗಿದಳು. ಕರುವಿನ ಸ್ಥಳದಲ್ಲಿ ಕುರಿಯನ್ನು ಕಂಡಳು. ಅದರಿಂದ ಹೌಹಾರಿದಳು. ಅವಳಿಗೆ ಸಂಕಟವಾಗತೊಡಗಿತು. ಮಾರನೆಯ ದಿನಕ್ಕಾಗಿ ತೆಗೆದಿಟ್ಟ ತಲೆಯನ್ನು ನೋಡುತ್ತಾಳೆ. ಅದು ಸ್ಪಷ್ಟವಾಗಿ ಕರುವಿನದಾಗಿ ಕಂಡಿತು. ತನ್ನ ಮದಾಂಧತೆಗೆ ಅನುತಪ್ತಳಾದಳು. ಆದ ಪಾಪದ ಘಟನೆಗಾಗಿ ಶಿವಶಿವ ಎಂದು ಚಂದ್ರಮೌಳಿಯನ್ನು ನೆನೆದಳು. ಅಜ್ಞಾನದಿಂದ ಇಂತಹ ಪಾಪ ಉಂಟಾಯಿತೆಂದು ಆ ದುರಾತ್ಮಳು ಚಿಂತಿಸಿದಳು. ಈ ಸಂಗತಿಯು ತನ್ನ ಪ್ರಿಯಕರನಿಗೆ ಗೊತ್ತಾಗಬಾರದೆಂದು ನೆನೆದು ಆ ಕರುವಿನ ಶಿರವನ್ನು ತಗ್ಗು ತೋಡಿ ಹುಗಿದು ಬಿಟ್ಟಳು ಮತ್ತು ಅದರ ಎಲವು ಚರ್ಮಗಳನ್ನು ಕೂಡ ಅದೇ ರೀತಿ ಹುಗಿದಳು. ಅನಂತರ ನೆರೆಯವರಿಗೆ ನಮ್ಮ ಆಕಳು ಕರುವನ್ನು ಹುಲಿಯು ತಿಂದಿತು ಎಂದು ಹೋಗಿ ಹೇಳಿದಳು. ಅದು ಎಲ್ಲರಿಗೂ ನಿಜವೆಂದು ತೋರಿಸಲು ನೆರೆಹೊರೆಯವರು ಮುಂದೆ ಮತ್ತು ತನ್ನ ಗಂಡನ ಮುಂದೆ ಅಳಹತ್ತಿದಳು. ಇದರಂತೆ ಎಷ್ಟೋ ದಿನಗಳವರೆಗೆ ಆ ಶೂದ್ರನ ಮನೆಯಲ್ಲಿ ಬಾಳ್ವೆ ಮಾಡಿದಳು. ಅನಂತರ ಅವಳು ಮರಣವನ್ನು ಹೊಂದಿದಳು. ಆಗ ಯಮದೂತರು ಬಂದು ಅವಳನ್ನು ಯಮಪುರಕ್ಕೆ ಕೊಂಡೊಯ್ಯುತ್ತಿದ್ದರು. ಅಲ್ಲಿ ಘೋರ ನರಕದಲ್ಲಿ ನೂಕಿದರು. ಅಲ್ಲಿ ವರ್ಣನೆಗೆ ಮೀರಿದ ಒಳ್ಳೆ ದುಃಖಕರವಾದ ಭೋಗಗಳನ್ನು ಭೋಗಿಸಿದಳು. ನರಕದ ಅವಧಿಯು ಮುಗಿದ ನಂತರ ಮತ್ತೆ ಆ ಸ್ತ್ರೀಯಳು ಚಾಂಡಾಲ ಜಾತಿಯಲ್ಲಿ ಜನ್ಮ ತಾಳಿದಳು. ರಾಜ, ಆ ಚಾಂಡಾಲ ಕನ್ನಿಕೆಯು ಹುಟ್ಟು ಕುರುಡಳಾಗಿದ್ದಳು. ಮೈಬಣ್ಣ ಕಾಡಿಗೆಯಂತೆ ವಿದ್ರೂಪವಾಗಿತ್ತು. ಆ ಕೂಸನ್ನು ತಾಯಿ ತಂದೆಗಳು ಹಡೆದ ಮೋಹದಿಂದ ಕೆಲಕಾಲ ಸಂರಕ್ಷಣೆ ಮಾಡಿದರು. ಅವರು ಅದಕ್ಕೆ ದಿನಾಲೂ ಎಂಜಲು ಮುಸುರೆಯ ಕೂಳನ್ನೇ ಯಾವಾಗಲೂ ತಿನ್ನಿಸುವರು. ಬಾಲ್ಯದಲ್ಲಿ ಇಂತಹ ನಿಷಿದ್ಧವಾದ ಅನ್ನದಿಂದ ಅದರ ಮಾಂಸಪಿಂಡವನ್ನು ಪೋಷಿಸುವರು. ಇಂತೂ ಆ ಕನ್ನಿಕೆಯು ತನ್ನ ಜನರಿಂದ ಪೋಷಣೆ ಹೊಂದುತ್ತಾ ದೊಡ್ಡವಳಾದಳು. ಆದರೆ ಅವಳ ದೇಹವನ್ನೆಲ್ಲ ಕುಷ್ಠರೋಗವು ತುಂಬಿಕೊಂಡಿತ್ತು. ಆಗ ಅವಳ ತಾಯಿ ತಂದೆಯರು ಜಗತ್ತಿನ ನಿಯಮದಂತೆ ಮರಣವನ್ನಪ್ಪಿದರು. ಅದರಿಂದ ಅವಳು ಆಶ್ರಯಹೀನಳಾದಳು. ಬಳಿಕ ಅವಳ ದುರವಸ್ಥೆಯನ್ನು ಕೇಳುವುದೇನು? ಮೈತುಂಬ ಕುಷ್ಠರೋಗದ ಹುಣ್ಣುಗಳಾದವು. ಅದರಿಂದ ಉಳಿದ ಬಂಧು ಬಳಗವು ಅವಳಿಂದ ದೂರವಾಗಿ ಇಟ್ಟರು. ಭಿಕ್ಷೆ ಬೇಡಿ ದೊರೆತ ಅನ್ನದಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು. ತನ್ನ ದೇಹವನ್ನು ರಕ್ಷಿಸಿಕೊಳ್ಳುತ್ತಿದ್ದಳು. ತಾನು ಕುರುಡೆ, ಕುಷ್ಠರೋಗದವಳು, ಯಾವಾಗಲೂ ಹಸಿವೆಯಿಂದ ಪೀಡಿತಳಾಗಿದ್ದೀನಿ. ಅದಕ್ಕಾಗಿ ಕೋಲಾಡಿಸುತ್ತಾ ಮನೆ ಮನೆಗೆ ಭಿಕ್ಷೆಗಾಗಿ ಹೋಗುವಳು. ಇದರಂತೆ ಆ ಚಾಂಡಾಲಿಯು ಎಷ್ಟೋ ದಿನಗಳನ್ನು ಕಳೆದಳು. ಅವಳು ಬೀಳುತ್ತಾ ಏಳುತ್ತಾ ಎಷ್ಟೇ ತಿರುಗಾಡಿದರೂ ಅವಳಿಗೆ ವಸ್ತ್ರವಾಗಲಿ ಅನ್ನವಾಗಲಿ ಯಾರಿಂದಲೂ ದೊರೆಯುತ್ತಿರಲಿಲ್ಲ. ಹೀಗೆ ಅವಳ ಪೂರ್ವಕರ್ಮವು ಒಳ್ಳೆಯ ಬಲಿಷ್ಠವಾಗಿತ್ತು. ಆದ್ದರಿಂದ ಅವಳು ತೀರಾ ಗಹನವಾದ ದುಃಖವನ್ನು ಭೋಗಿಸುತ್ತಾ ಮುದುಕಿಯಾದಳು. ಅವಳ ವಯಸ್ಸು ನಶಿಸಿದರೂ ಕಷ್ಟಗಳು ನಶಿಸಲಿಲ್ಲ. ಭಿಕ್ಷೆಗಾಗಿ ಎದ್ದು ತಿರುಗಿದರೂ ಆಗುತ್ತಿರಲಿಲ್ಲ. ಅಂತೆ ಮಹಾಜನರನ್ನು ಹೊಟ್ಟೆಗೆ ಬೇಡುವುದಕ್ಕಾಗಿ ಹಗಲಿರುಳು ದಾರಿಯಲ್ಲಿ ಬಿದ್ದುಕೊಂಡಿರುವಳು. ಆದರೆ ಜನರು ನೀಡಿದ ಭಿಕ್ಷೆಯಿಂದ ಅವಳ ಹೊಟ್ಟೆಯು ಎಂದೂ ತುಂಬಲಿಲ್ಲ. ಅದರಿಂದ ಯಾವಾಗಲೂ ದುಃಖಿತೆಯಾಗಿರುತ್ತಿದ್ದಳು. ಮಹಾರೋಗದ ವ್ಯಾಧಿಯು ಶರೀರವನ್ನೆಲ್ಲ ಹರಡಿಕೊಂಡಿತ್ತು. ಕೀವು ರಕ್ತದಿಂದ ತುಂಬಿತ್ತು. ದುರ್ಗಂಧವಂತೂ ಮಹಾದೋಷವು. ಈ ಬಗೆಯಾಗಿ ಮೈಯೆಲ್ಲವೂ ಸೋರುತ್ತಿತ್ತು. ಹೀಗಿರುತ್ತಿರಲು ಮಾಘ ಮಾಸವು ಬಂದಿತು. ಭಕ್ತಿಯುಳ್ಳ ಜನರು ತಮ್ಮ ಹೆಂಡಿರು ಮಕ್ಕಳಿಂದೊಡಗೂಡಿ ಮಹಾಸ್ಥಾನವಾದ ಗೋಕರ್ಣಕ್ಕಾಗಿ ಯಾತ್ರೆಗಾಗಿ ಹೊರಟರು. ಶಿವರಾತ್ರಿಯ ಯಾತ್ರೆಗಾಗಿ 4 ನಿಟ್ಟಿನ ದೇಶಗಳಿಂದ 4 ವರ್ಣಗಳ ಜನರು ಹರ್ಷದಿಂದ ಬರುತ್ತಿದ್ದರು. ದೇಶ ವಿದೇಶಗಳ ರಾಜರುಗಳು ತಮ್ಮ ವೈಭವಕ್ಕೆ ತಕ್ಕಂತೆ ಆನೆ ರಥಗಳಿಂದೊಡಗೂಡಿ ಬರುತ್ತಿದ್ದರು. ಎಲ್ಲ ಭೂಮಂಡಲದ ಮೇಲಿನ ಜನರೆಲ್ಲ ಮಹಾಬಲೇಶ್ವರನ ಲಿಂಗದ ದರ್ಶನಾಪೇಕ್ಷೆಯಿಂದ ಬರುತ್ತಿದ್ದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂಬ 4 ವರ್ಣದ ಲೆಕ್ಕವಿಲ್ಲದಷ್ಟು ಜನರು ಬರುವರು. ಯಾತ್ರೆಗೆ ಬಂದು ವಿನೋದ ಸಮಾರಂಭಗಳನ್ನು ಮಾಡುತ್ತಾ ಆನಂದದಿಂದ ಇರುತ್ತಾರೆ. ಯಾತ್ರೆಯ ಸನ್ನಿವೇಶದಲ್ಲಿ ಸಾಗಿ ಹೋಗುವ ಜನಜಂಗುಳಿಯಲ್ಲಿ ಕೆಲವರು ನಗುತ್ತಾ ಇರುತ್ತಾರೆ, ಕೆಲವರು ಹಾಡುತ್ತಾ ಇರುತ್ತಾರೆ, ಕೆಲವರು ಓಡುತ್ತಾ ಇರುತ್ತಾರೆ, ಕೆಲವರು ಕುಣಿಯುತ್ತಾ ಬರುತ್ತಾರೆ. ಶಿವಸ್ಮರಣೆಯ ನಾಮಗಳನ್ನು ಉದ್ಘೋಷಿಸುತ್ತಾರೆ. ಹೀಗೆ ಮಹಾರಾಜರ ಆಸ್ಥಾನದಲ್ಲಿ, ಮಹಾರಾಜರ ಊರಿನಲ್ಲಿ ಗುಂಪು ಗುಂಪು ಜನಗಳು ಗೋಕರ್ಣಕ್ಕೆ ಸಾಗಿ ಬರುತ್ತಾ ಇದ್ದರು.
ಅದರಲ್ಲಿ ಭಿಕ್ಷುಕರ ತಂಡವು ದೊಡ್ಡದಾಗಿತ್ತು. ಅವರೊಡನೆ ಚಾಂಡಾಲಿನಿಯಾದರೂ ಭಿಕ್ಷೆ ಬೇಡಿ ಉಪಜೀವಿಸುತ್ತಾ ಹೊರಟಳು. ಈ ವಿಧವಾಗಿ ಆ ಚಾಂಡಾಲಿನಿಯು ಒಳ್ಳೆಯ ಆಯಾಸದಿಂದ ಗೋಕರ್ಣಕ್ಕೆ ಬಂದು ಮುಟ್ಟಿದಳು. ಕಳೆದ ಜನ್ಮದಲ್ಲಿ ಒಂದು ಸಲವಾದರೂ ಶಿವಶಿವ ಎಂದು ಉಚ್ಚರಿಸದ ಪುಣ್ಯದಿಂದ ಇವಳು ಗೋಕರ್ಣವನ್ನು ಪಡೆದಳು. ಮಹಾಜನರ ಮುಂದೆ ಕೈಚಾಚಿ ಕರುಣಾವಚನಗಳಿಂದ ಭಿಕ್ಷೆ ಬೇಡುವಳು. ಜನರು ದಾರಿ ಹಿಡಿದು ಹೋಗುವರು ಮಹಾಬಲೇಶ್ವರನ ದರ್ಶನಕ್ಕೆಂದು, ಇಲ್ಲವೇ ದರ್ಶನ ಪಡೆದು ಬರುವರು. ಇವಳು ಮಲಗಿಕೊಂಡು ಆಕ್ರಂದನ ಮಾಡುವಳು, ಕೈಚಾಚಿ ಬೇಡುವಳು, ನಾನು ಪೂರ್ವಜನ್ಮದ ಮಹಾಪಾಪಿಯು, ಅದೇ ಕಾರಣದಿಂದ ಕಲ್ಪನಾತೀತವಾದ ದುಃಖವನ್ನು ಭೋಗಿಸುತ್ತಲಿದ್ದೇನೆ, ಹಸಿವೆ ನೀಗಲು ಭಿಕ್ಷೆ ನೀಡಿರಿ ಎಂದು ಎಲ್ಲರನ್ನೂ ಬೇಡುತ್ತಾ ಇದ್ದಳು. ಅವಳಿಗೆ ಎಂದೂ ಉಡುತೊಡುವ ವಸ್ತ್ರಗಳು ಇರಲಿಲ್ಲ. ಆ ಪಾಪಿಯು ಧೂಳಿನಲ್ಲಿ ಹೊರಳಾಡುತ್ತಿದ್ದಳು. ಹಸಿವೆಯಿಂದ ಕಳವಳಗೊಂಡು ಸಾಯುತ್ತಲಿದ್ದೇನೆ, ಎಲ್ಲರೂ ಧರ್ಮ ಮಾಡಿರಿ, ಸರ್ವಾಂಗವೆಲ್ಲವೂ ಕುಷ್ಠರೋಗದಿಂದ ಕತ್ತರಿಸುತ್ತಿದೆ, ಮೈಮೇಲೆ ವಸ್ತ್ರವಿಲ್ಲದ ಮೂಲಕ ಥಂಡಿಯ ಭಾವನೆಯುಂಟಾಗಿದೆ, ಕಣ್ಣುಗಳಿಲ್ಲದ ಕುರುಡೆ, ಹಸಿವೆಯಿಂದ ಸಂಕಟಪಡುತ್ತಲಿದ್ದೇನೆ, ಅಪ್ಪ ಎಲ್ಲರೂ ಧರ್ಮ ಮಾಡಿರಿ, ಬಹುದಿನಗಳಿಂದ ಉಪವಾಸದಿಂದ ಇದ್ದೇನೆ, ಹಸಿವೆ ಹೆಚ್ಚಾಗಿದೆ, ಜಠರಾಗ್ನಿಯು ಪ್ರದೀಪ್ತವಾಗಿದೆ, ಧರ್ಮ ಮಾಡಿರಿ ಎಂದೆನ್ನುತ್ತಾ ಇವಳು ಮಾರ್ಗದಲ್ಲಿ ಬಿದ್ದುಕೊಂಡು ತೊಳಲಾಡುತ್ತಿದ್ದಳು. ನಾನು ಹಿಂದಿನ 100 ಜನ್ಮಗಳಲ್ಲಾದರೂ ಪುಣ್ಯಕರ್ಮವನ್ನು ಮಾಡಿರಲಿಲ್ಲ, ಅದೇ ಕಾರಣದಿಂದ ಈಗ ಭಯಂಕರ ಪೀಡೆಗೆ ಒಳಗಾಗಿರುವೆ, ಆದ್ದರಿಂದ ಎಲ್ಲರೂ ಧರ್ಮ ಮಾಡಿರಿ. ಈ ಬಗೆಯಾಗಿ ಆ ಚಾಂಡಾಲಿನಿಯು ಹೋಗಿ ಬರುವ ಯಾತ್ರಾಸ್ಥರನ್ನು ಬೇಡುತ್ತಿದ್ದಳು. ಆದರೆ ಆ ದಿನ ಎಲ್ಲರಿಗೂ ಪುಣ್ಯಕರವಾದ ಶಿವರಾತ್ರಿಯ ವ್ರತವು, ಆದ್ದರಿಂದ ಅವಳಿಗೆ ಯಾರೂ ಭಿಕ್ಷೆ ಹಾಕಲಿಲ್ಲ. ಜನರು ಲಿಂಗಪೂಜೆಗಾಗಿ ಗುಡಿಗೆ ಹೋಗುತ್ತಿದ್ದರು. ಇವಳು ಆಕ್ರಂದನೆ ಮಾಡಿ ಅವರನ್ನು ಭಿಕ್ಷೆ ಕೇಳುತ್ತಿದ್ದಳು. ಆ ಯಾತ್ರಿಕರಲ್ಲಿ ಒಬ್ಬರು ನಗುತ್ತಾ, ಅಮ್ಮ, ಇಂದು ಶಿವರಾತ್ರಿ ಉಪವಾಸ, ಇಂದು ಅನ್ನವು ಹೇಗೆ ದೊರಕೀತು ಎಂದು ಕೈಯಲ್ಲಿರುವ ಬಿಲ್ವಮಂಜರಿ ಅಂದರೆ ಬಿಲ್ವಪತ್ರದ ಗೊಂಚಲನ್ನು ಅವಳ ಕೈಯಲ್ಲಿ ಚೆಲ್ಲಿದನು. ಅವಳು ಅದನ್ನು ಮೂಸಿ, ಇದು ತಿನ್ನುವ ಪದಾರ್ಥವಲ್ಲ ಎಂದಳು. ಆ ಸಮಯದಲ್ಲಿ ಒಳ್ಳೆ ಸಿಟ್ಟಾಗಿ ಆ ಬಿಲ್ವಮಂಜರಿಯನ್ನು ಬೀಸಿ ಒಗೆದಳು. ಕರ್ಮಧರ್ಮ ಸಂಯೋಗದಿಂದ ಅದು ಹೋಗಿ ಆ ಶಿವಲಿಂಗದ ತಲೆಯ ಮೇಲೆ ಬಿತ್ತು. ಆಗ ಕಣ್ಣಲ್ಲಿ ಬೆರಳು ಚುಚ್ಚಿದಷ್ಟು ಕಾಣದಷ್ಟು ಕತ್ತಲೆಯುಳ್ಳ ರಾತ್ರಿಯಾಗಿತ್ತು. ಆದ್ದರಿಂದ ಅವಳಿಗೆ ಅಲಭ್ಯ ಯಾಮಪೂಜೆ ಒದಗಿತು. ಅಂದು ಅವಳಿಗೆ ಯಾರೂ ಅನ್ನ ನೀಡಲಿಲ್ಲ, ಆದ್ದರಿಂದ ಅವಳಿಗೆ ಸಹಜವಾಗಿಯೇ ಉಪವಾಸ ಒದಗಿತು. ಇವೆಲ್ಲ ಅವಾಂತರ ಸಂಗತಿಗಳ ಅನುಕೂಲತೆಯೊಂದಿಗೆ ಬಿಲ್ವಮಂಜರಿಯನ್ನು ಶಿವಮಸ್ತಕದಲ್ಲಿ ಚೆಲ್ಲಿದ್ದರಿಂದ ಶಿವನಿಗೆ ಪೂಜೆ ಮುಟ್ಟಿತು. ಇವಳು ಯಾವ ಬಗೆಯಿಂದಲೂ ಪ್ರಯತ್ನಿಸದೆ, ಭಕ್ತಿ ಭಾವನೆ ಇಲ್ಲದೆ ಇಷ್ಟು ಪುಣ್ಯವು ಇವಳಿಗೆ ಒದಗಿತು. ಆದ್ದರಿಂದ ಈಶ್ವರನು ಸಂತುಷ್ಟನಾದನು ಮತ್ತು ಹರ್ಷದಿಂದ ಅವಳನ್ನು ಭವಸಮುದ್ರದಿಂದ ಪಾರು ಮಾಡಿದನು. ಈ ಪ್ರಕಾರವಾಗಿ ಆ ಚಾಂಡಾಲಿನಿಗೆ ಅಂದು ಶಿವರಾತ್ರಿಯ ದಿನದಲ್ಲಿ ಶಿವಪೂಜೆ, ಉಪವಾಸಗಳು ಒದಗಿದವು. ಮರುದಿನ ಅಲ್ಲಿಂದ ಎದ್ದು ಭಿಕ್ಷೆಗಾಗಿ ಮುಂದೆ ಸಾಗಲು ಅನುವಾದಳು. ಅವಳು ಮೊದಲೇ ಕುಷ್ಠರೋಗಿಯು, ಉಪವಾಸದಿಂದ ಮತ್ತೆಷ್ಟು ಅಶಕ್ತಳಾಗಿದ್ದಳು, ನಡೆಯಲು ಅಸಮರ್ಥಳಾಗಿದ್ದಳು, ದಾರಿಯು ಕಾಣಲೊಲ್ಲದು. ಆದ್ದರಿಂದ ಮೆಲ್ಲ ಮೆಲ್ಲನೆ ನಡೆ ಹತ್ತಿದಳು. ಸೂರ್ಯನ ಕಿರಣಗಳಿಂದ ಅವಳಿಗೆ ಬಹಳೇ ದುಃಖವಾಗತೊಡಗಿತು. ಇದೆಲ್ಲವೂ ಆಕೆಯ ಪೂರ್ವಕರ್ಮವು ಎಂದು ಶಿವದೂತರು ಆ ಚಾಂಡಾಲಿನಿಯ ಚರಿತ್ರವನ್ನು ವಿವರಿಸಿದರು ಗೌತಮರಿಗೆ. ಈ ಸ್ಥಿತಿಯಲ್ಲಿದ್ದ ಚಾಂಡಾಲಿನಿಯು ಸರಿಯುತ್ತಾ ಈ ಮರದ ಕೆಳಗೆ ನೆರಳಿಗೋಸ್ಕರ ಬಂದಳು. ಇಲ್ಲಿ ಬಂದು ಜೀವ ಬಿಡುವ ಸ್ಥಿತಿಯಲ್ಲಿದ್ದದನ್ನು ಕಂಡು, ನಾವು ಇಲ್ಲಿಗೆ ಬಂದೆವು ಇವಳನ್ನು ಒಯ್ಯಲು ಎಂದು ಶಿವದೂತರು ಹೇಳಿದರು. ಶಿವತಿಥಿಗಾಗಿ ಇಂದು ಇವಳು ದೊಡ್ಡ ಪುಣ್ಯ ಮಾಡಿರುವಳು, ಉಪವಾಸ ಮಾಡಿರುವಳು, ಬಿಲ್ವಪತ್ರದಿಂದ ಈಶ್ವರನ್ನು ಪೂಜಿಸಿದ್ದಾಳೆ. ಅಲ್ಲದೆ ಇವಳಿಗೆ ರಾತ್ರಿ ಪೂಜೆಯೊಂದಿಗೆ ಜಾಗರಣೆಯೂ ಒದಗಿದೆ. ಆ ಪುಣ್ಯದಿಂದ ಇವಳ ಮೊದಲಿನ 100 ಜನ್ಮಗಳ ಪಾಪಗಳೆಲ್ಲವೂ ಇಂದು ನಾಶವಾಗಿದೆ. ಆದ್ದರಿಂದ ಇವಳ ಮೇಲೆ ಈಶ್ವರನ ಪ್ರೇಮ ಉಂಟಾಗಿದೆ. ಅದಕ್ಕಾಗಿ ಅವನು ಈಕೆಯನ್ನು ಕರೆದುಕೊಂಡು ಬರಲು ನಮ್ಮನ್ನು ಅಪ್ಪಣೆ ಕೊಟ್ಟು ಕಳುಹಿಸಿದ್ದಾನೆ ಎಂದು ಶಿವದೂತರು ಹೇಳಿದರು. ರಾಜ ಇಷ್ಟಾದ ಬಳಿಕ ಶಿವದೂತರು ಆ ಚಾಂಡಾಲಿನಿಯ ಹೆಣದ ಮೇಲೆ ಅಮೃತವನ್ನು ಚಿಮ್ಮಡಿಸಿದರು. ನಿದ್ದೆ ತೆಳೆದು ಎದ್ದಂತೆ ಅವಳು ಎದ್ದು ಕುಳಿತಳು. ಆಗ ಆಕೆಯ ದೇಹವು ದಿವ್ಯವಾಗಿತ್ತು. ಬಳಿಕ ಆಕೆಯನ್ನು ಶಿವದೂತರು ತಮ್ಮೊಡನೆ ಶಿವಲೋಕಕ್ಕೆ ಕರೆದೊಯ್ದರು. ರಾಜ, ಗೋಕರ್ಣ ಸ್ಥಾನವು ಇಂತಹ ಅಪಾರ ಮಹಿಮೆಯುಳ್ಳದ್ದಾಗಿದೆ. ನೀನು ಆದಷ್ಟು ಬೇಗನೆ ಗೋಕರ್ಣಕ್ಕೆ ಹೋಗು ಎಂದು ಗೌತಮರು ವಿಸ್ತಾರವಾಗಿ ಮಹತ್ವವನ್ನು ಬಣ್ಣಿಸಿದರು. ನೀನು ಅಲ್ಲಿಗೆ ಹೋದದ್ದಾದರೆ ನಿನ್ನ ಪಾಪಗಳು ದೂರವಾಗುವು, ಇಹಲೋಕದಲ್ಲಿ ಬಯಸಿದ ಸುಖವನ್ನು ಹೊಂದುವಿ ಮತ್ತು ಸದ್ಗತಿಯನ್ನು ಸಾಧಿಸುವಿ. ನೀನು ಮನದಲ್ಲಿ ಈ ಬಗ್ಗೆ ಸ್ವಲ್ಪವಾದರೂ ಸಂಶಯ ತಾಳಬೇಡ. ಹೀಗೆಂದು ರಾಜನಿಗೆ ಗೌತಮರು ಹೇಳಿದರು. ಗೌತಮರು ಬಣ್ಣಿಸಿದ ಗೋಕರ್ಣ ಕ್ಷೇತ್ರದ ಮಹಾಮಹಿಮೆಯನ್ನು ರಾಜನೂ ಕೇಳಿದನು. ಅದರಿಂದ ಅವನಿಗೆ ಬಹಳ ಸಂತೋಷವಾಯಿತು. ಋಷಿಗಳ ಹೇಳಿಕೆಯನ್ನು ನಂಬಿ ಕೂಡಲೇ ಗೋಕರ್ಣಕ್ಕೆ ಹೋದನು. ಅಲ್ಲಿ ತನಗೆ ಅಂಟಿದ ಪಾಪಗಳಿಂದ ನಿಶೇಷವಾಗಿ ದೂರಾದನು. ನಾಮಧಾರಕ, ಇಂತಹ ಪುಣ್ಯ ಪಾವನ ಕಥಾಸ್ಥಾನವು ಗೋಕರ್ಣವು
ಆದ್ದರಿಂದ ಶ್ರೀಯಾವಲ್ಲಭನಾದ ಶ್ರೀಪಾದನು ಅಲ್ಲಿ ವಾಸಿಸಿದನು. ಏಕಚಿತ್ತದಿಂದ ಮುಂದಿನ ಕಥನವನ್ನು ಕೇಳು ಎಂದರು ಸಿದ್ಧರು. ಇದನ್ನೇ ಸರಸ್ವತಿ ಗಂಗಾಧರನು ಗುರುಚರಿತ್ರೆಯಲ್ಲಿ ವಿಸ್ತರಿಸಿದನು. ಶ್ರೋತೃಗಳು ನಿಶ್ಚಯದಿಂದ ಏಕಾಗ್ರ ಮನಸ್ಕರಾಗಿ ಕೇಳಬೇಕು ಎಂದಿರುವನು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾ ಕಲ್ಪತರೌ ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಗೋಕರ್ಣ ಮಹಿಮಾ ವರ್ಣನಂ ನಾಮ ಸಪ್ತಮೋಧ್ಯಾಯ. ಸ್ನೇಹಿತರೆ, ಇದುವರೆಗೂ ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯವನ್ನು ನೀವು ಕೇಳಿದಿರಿ ಹಾಗೂ ನೋಡಿದಿರಿ. 7ನೇ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ಕಲ್ಯಾಣಿ ಹಿಡನ್ ವೈಫ್ನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.